ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ CSAT ಮ್ಯಾರಥಾನ್ ಸೀರೀಸಿಗೆ ಸ್ವಾಗತ. ಈ ವರ್ಷದ ಪ್ರಿಲಿಮ್ಸ್ 2021 ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದು, ಸಿವಿಲ್ ಸರ್ವಿಸ್ ಆಪ್ಟ್ಯೂಡ್ ಟೆಸ್ಟ್ ಪೇಪರ್ 2 ಆಗಿದ್ದು, ಇದರ ಬಗ್ಗೆ ಬಹಳಷ್ಟು ಜನ ನೆಗ್ಲಿಜೆನ್ಸ್, ಎರಡನೇದು ಭಯನ ಮನಸ್ಸಲ್ಲಿ ಮೊದಲಿಂದನೇ ಬೇರೂರು ಉಟ್ಕೊಂಡು ಬಿಡ್ತಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಆಗಿರೋದ್ರಿಂದ ಅವರಿಗೆ ಯೂಶಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ CSAT ಅಂತಂದರೆ ಒಂದು ದೊಡ್ಡ ಪರ್ವತ ಅಂತಲೇ ಕಾಣಿಸ್ತಾ ಇರುತ್ತದೆ. ಆದರೆ CSAT ಪೇಪರ್ ಬಗ್ಗೆ ನೀವೇನಾದರೂ ಸಿಲೆಬಸ್ಸಲ್ಲೂ ನೋಡಿದ್ದರೂ ಸಹ ಮ್ಯಾಥಮೆಟಿಕ್ಸ್ ಅಥವಾ ಇಂಗ್ಲೀಷ್ 10th ಲೆವೆಲ್ ಪೇಪರ್ ಅಂತಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಯೂಶಲಿ CSATಲ್ಲಿ ತಪ್ಪು ಹೋಗುವಂತಹ ಮೇಜರ್ ಮಿಸ್ಟೇಕ್ಸ್ಗಳನ್ನು ಇಲ್ಲಿ ಫೋಕಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ CSAT ಪೇಪರನ್ನು ಅಪ್ರೋಚ್ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಗಮನವನ್ನು ಇಲ್ಲಿ ಕೊಡಲಿದ್ದೇವೆ. ಸೊ ಮೊದಲನೇ ಭಾಗದಲ್ಲಿ, ಸೀರೀಸ್ 1ನ ಈ ಮೊದಲನೇ ಭಾಗದಲ್ಲಿ ನಾವು ಪ್ಯಾರಾಗ್ರಾಫ್ ಬೇಸ್ಡ್ ಕ್ವೆಶನ್ಸನ್ನು ನೋಡಲಿದ್ದೇವೆ. ಯಾಕಂದರೆ ಆಪ್ಟ್ಯೂಡ್ ಅಂತಂದರೆ ಯೂಶಲಿ ಲಾಜಿಕ್ ಇರುತ್ತದೆ ಅಥವಾ ಒಂದಿಷ್ಟು ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೋತೀರಾ. ಅದರಿಂದಾಗಿ ಕ್ವೆಶನ್ನ ಕಂಪ್ರಹೆಂಡ್ ಮಾಡಿಬಿಟ್ಟು ಮ್ಯಾಥ್ಸ್ ಆಧಾರಿತ ಪ್ರಶ್ನೆಗಳನ್ನು ನೀವು ಸ್ವಲ್ಪ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅದರಲ್ಲೂ ಸಹ ಒಂದಿಷ್ಟು ವಿದ್ಯಾರ್ಥಿಗಳು ಕಷ್ಟವನ್ನು ಪಡ್ತಾರೆ. ಅದಕ್ಕೋಸ್ಕರ ಆಪ್ಟ್ಯೂಡನ್ನು ಅಥವಾ ಇಡೀ ಕ್ವೆಶನ್ ಪೇಪರನ್ನು ಈ ಸೀರೀಸಲ್ಲಿ ಕವರ್ ಮಾಡಲಾಗುತ್ತದೆ. ಸೊ ಇವತ್ತು ಈ ಸಂಚಿಕೆಯಲ್ಲಿ ನಾವು 2019 ಪೇಪರ್ 2 ಆದಂತಹ CSAT ಸಿವಿಲ್ ಸರ್ವಿಸ್ ಆಪ್ಟ್ಯೂಡ್ ಟೆಸ್ಟ್ನ ಪೇಪರನ್ನು ಪೂರ್ತಿಯಾಗಿ ನೋಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಪ್ಯಾರಾಗ್ರಾಫ್ ಬೇಸ್ಡ್ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಸೊ ಈ ಹಿಂದಿನ 4 ವರ್ಷಗಳ ಸಿವಿಲ್ ಸರ್ವಿಸ್ ಆಪ್ಟ್ಯೂಡ್ ಟೆಸ್ಟ್ನ ಪೇಪರ್ಸ್ ನೋಡಿದ್ದಲ್ಲಿ ಪ್ರಶ್ನೆಗಳು ಸುಮಾರು 26ರಿಂದ 30 ಪ್ರಶ್ನೆಗಳು ಪ್ಯಾರಾಗ್ರಾಫಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ತಾ ಇರುವಂಥವು. ಇದರಲ್ಲೂ ಸಹ ಅದರ ಲೆಂತ್ ಅಥವಾ ಎಷ್ಟು ಉದ್ದ ಇದ್ದಾವೆ ಪ್ಯಾಸೇಜಸ್ ಅಂತ ನೋಡಿದಾಗ 80 ವರ್ಡ್ಸ್ಗಳ ಪ್ಯಾಸೇಜ್ ಆಗಿದ್ದಲ್ಲಿ ಒಂದು ಕ್ವೆಶನ್ ಬರ್ತಾ ಇದೆ. ಹಾಗೂ ಏನಾದರೂ ಪ್ಯಾಸೇಜ್ 200 ವರ್ಡ್ಸ್ ಇದ್ದಿದ್ದಲ್ಲಿ 3 ಅಥವಾ 4 ಪ್ರಶ್ನೆಗಳು ಆ ಒಂದು ಪ್ಯಾಸೇಜ್ ಮೇಲೆ ಕೇಳೋದು ಸಹಜವಾಗಿದೆ. ಹಾಗೂ ಅತಿ ಮುಖ್ಯವಾಗಿ CSATನಲ್ಲಿ ನಮಗೆ ಇರುವಂಥದ್ದು 80 ಕ್ವೆಶನ್ಸ್ ಮಾತ್ರ. ಸೊ ಪ್ರತಿ ಕ್ವೆಶನ್ನು 2.5 ಮಾರ್ಕ್ಸಿಗೆ ಇರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಇಲ್ಲಿ ಬರುವಂತಹ 30 ಕ್ವೆಶನ್ಗಳಲ್ಲಿ ನೀವೇನಾದರೂ ಒಂದು 60 to 70% ಕ್ವೆಶನ್ಸ್ಗಳು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿದ್ದಲ್ಲಿ ನಿಮ್ಮ ಪೇಪರ್ 90% ಕ್ಲಿಯರ್ ಆಗಿ ಹೋಗೋದು ಖಚಿತವಾಗಿ ಹೋಗುತ್ತದೆ. ಸೊ ಪ್ಯಾರಾಗ್ರಾಫ್ ಅಥವಾ ಕಂಪ್ರಹೆನ್ಷನ್ ಬೇಸ್ಡ್ ಕ್ವೆಶನ್ಸ್ ಅಂತ ಏನು ಕರಿತೀವೋ, ಆ ಕಂಪ್ರಹೆನ್ಷನ್ ಬೇಸ್ಡ್ ಕ್ವೆಶನ್ಸನ್ನು ನೆಗ್ಲೆಕ್ಟ್ ಮಾಡದೆ ಹೆಚ್ಚಿನ ಪ್ರಾಕ್ಟೀಸ್ ಮತ್ತು ಒಂದಿಷ್ಟು ರೆಗ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಬಗ್ಗೆ ಬೆಳೆಸ್ಕೊಂಡಿದ್ದಲ್ಲಿ ತುಂಬ ಉಪಕಾರಿಯಾಗುತ್ತದೆ. ಯಾವುದೇ ಪ್ಯಾಸೇಜ್ ಅಥವಾ ಯಾವುದೇ ಕಂಪ್ರಹೆನ್ಷನ್ ಬೇಸ್ಡ್ ಕ್ವೆಶನ್ ಬಂದಾಗ ಕೊಟ್ಟಂತಹ ಪ್ಯಾಸೇಜನ್ನು ಪೂರ್ಣ ರೂಪದಲ್ಲಿ ಅರ್ಥೈಸ್ಕೊಳ್ಳುವಂಥದ್ದು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್. ಪೂರ್ಣ ರೂಪದಲ್ಲಿ ಅರ್ಥೈಸ್ಕೊಳ್ಳೋದು ಅಂತಂದರೆ ಕ್ವೆಶನ್ ಪೇಪರಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಇರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಲ್ಲ. ಈಗ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಬಗ್ಗೆ ಒಂದು ಪ್ಯಾಸೇಜ್ ಇರ್ತದೆ ಅಂತಲೇ ಉದಾಹರಣೆಗೆ ಇಟ್ಕೊಳ್ಳೋಣ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಬಗ್ಗೆ ನಾವು ಬಹಳಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹಳಷ್ಟು ಒಪಿನಿಯನ್ ಆರ್ಟಿಕಲ್ಸು, ಎಡಿಟೋರಿಯಲ್ಸ್ಗಳನ್ನು ಓದಿರ್ತೀವಿ. ಅಲ್ಲಿ ಕೊಟ್ಟಂತಹ ಆರ್ಟಿಕಲ್ನಲ್ಲಿರುವಂತಹ ಮಾಹಿತಿಯನ್ನು ಬಿಟ್ಟು ನಮಗೆ ಎಲ್ಲಿ ಕೇಳಿರ್ತೀವೋ ಆ ಮಾಹಿತಿಯನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿ ಆನ್ಸರನ್ನು ಬರೆಯೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಯಾವುದೇ ಕಂಪ್ರಹೆನ್ಷನ್ ಬೇಸ್ಡ್ ಕ್ವೆಶನ್ಸ್ ಕೊಟ್ಟಾಗ ಮೊದಲನೇದಾಗಿ ಕೊಟ್ಟಂತಹ ಪ್ಯಾಸೇಜನ್ನು, ಕೊಟ್ಟಂತಹ ಮಾಹಿತಿ ಅಲ್ಲೇನಿದೆ ಅದನ್ನಷ್ಟೇ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ಕಂಪ್ರಹೆಂಡ್ ಮಾಡಲು ಪ್ರಯತ್ನಿಸಬೇಕು ಅನ್ನುವಂಥದ್ದು ಮೊದಲನೇ ಲಾಜಿಕಲ್ ಪಾಯಿಂಟ್. ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅದರೊಂದಿಗೆ ಉಳಿದಂತಹ ಒಂದು 6 ವಿಷಯಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ಕೊಟ್ಟಂತಹ ಮಾಹಿತಿ ಅಥವಾ ಪ್ಯಾಸೇಜು ಯಾವ ಸೆಕ್ಷನಿಗೆ ಸಂಬಂಧಿತವಾಗಿದೆ. ಕೆಲವೊಂದು ಸರಿ ವುಮನ್ ಬೇಸ್ಡ್ ಇಶ್ಯೂ ಕೊಟ್ಟಿರ್ತಾರೆ, ಅಥವಾ ಕೆಲವೊಂದು ಸರಿ ಪಾಲಿಸಿ ಬೇಸ್ಡ್ ಇಶ್ಯೂ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದು ಸರಿ ಹಂಗರ್ ರಿಪೋರ್ಟ್ ಮೇಲೆ ಸಂಬಂಧಿತ ಪ್ರಶ್ನೆಗಳಿರ್ತವೆ. ಸೊ ಬೇರೆ ಬೇರೆ ಪಾಲಿಸಿಗಳ ಮೇಲೆ ಸಂಬಂಧಿತ ಇರುವಂಥದ್ರಿಂದ ಆ ಒಂದು ಸಬ್ಜೆಕ್ಟಿಗೆ ತಾವು ಎಷ್ಟರ ಮಟ್ಟಿಗೆ ನಾಲೆಜ್ ಇದೆ ಅಥವಾ ಎಷ್ಟರ ಮಟ್ಟಿಗೆ ಕಂಫರ್ಟಬಲ್ ಇದ್ದೀರಾ ಅನ್ನುವಂಥದ್ದನ್ನು ಪಿಕ್ ಮಾಡ್ಕೋಬೇಕು. ಈ ಇಡೀ ಎಕ್ಸಾಮ್ನಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಆ ನಿರ್ದಿಷ್ಟ ಸಮಯದಲ್ಲಿ ತಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಯಾವುದು ನಿಮ್ಮ ಸ್ಟ್ರೆಂತ್, ಯಾವುದು ನಿಮ್ಮ ವೀಕ್ನೆಸ್ ಅಂತ ಹೇಳಿ. ಸೊ ನಿಮ್ಮ ನಾಲೆಜ್ ಎಷ್ಟು ಬ್ರಾಡನ್ ಆಗ್ತಾ ಹೋಗುತ್ತದೆಯೋ ಸಬ್ಜೆಕ್ಟ್ಸ್ಗಳ ಮೇಲೆ ಆಧರಿಸಿ ನೀವು ಅಷ್ಟು ಬೇಗ ಕಂಪ್ರಹೆನ್ಷನ್ ಅಥವಾ ಕೊಟ್ಟಂತಹ ಪ್ಯಾಸೇಜನ್ನು ಅರ್ಥೈಸ್ಕೊಳ್ಳೋದು ಈಸಿ ಆಗುತ್ತದೆ. ಎರಡನೇದು, ಯಾವ ರೀತಿಯಾಗಿ ಪ್ಯಾಸೇಜನ್ನು ಸ್ಟ್ರಕ್ಚರ್ ಮಾಡಲಾಗಿದೆ. ಅಂದರೆ ಮೊದಲಿಗೆ ಇಂಟ್ರೊಡಕ್ಷನ್ ಕೊಡ್ತಿದ್ದಾನ, ಆಮೇಲೆ ಏನಾದ್ರು ಫ್ಯಾಕ್ಟ್ಸ್ ಕೊಡ್ತಾ ಇದ್ದಾನ,
ಆ ಫ್ಯಾಕ್ಟ್ಸಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಏನಾದರೂ ಬದಲಾವಣೆಗಳು ತರಬೇಕಂತ ಹೇಳಿ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾನೆ. ಸೊ ಹೀಗೆ ನೀವು ಪ್ಯಾಸೇಜನ್ನು ಅಥವಾ ಪ್ಯಾರಾಗ್ರಾಫನ್ನು ಸ್ಟ್ರಕ್ಚರ್ ಮಾಡಿಕೊಳ್ಳಬೇಕು. ಹಾಗೂ ಲ್ಯಾಂಗ್ವೇಜನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾನೆ. ಕೆಲವೊಂದು ಸರಿ ನಿಮಗೆ ವರ್ಡ್ಸ್ ಅರ್ಥ ಆಗದೆ ಇರ್ಬೋದು, ಆದರೆ ಫುಲ್ ಸ್ಟೇಟ್ಮೆಂಟ್ ನೋಡಿದಾಗ ಅದು ನೆಗೆಟಿವ್ ಸ್ಟೇಟ್ಮೆಂಟಾ ಪಾಸಿಟಿವ್ ಸ್ಟೇಟ್ಮೆಂಟಾ ಅನ್ನುವಂಥದ್ದು ಮಾಹಿತಿ ಗೊತ್ತಾಗುತ್ತದೆ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ನಿಮಗೆ ಗೊತ್ತಾದಾಗ ಈಸಿಯಾಗಿ ನಿಮಗೆ ಮೀನಿಂಗ್ ಗೊತ್ತಿಲ್ಲದೆ ಇದ್ದರೂ ಸಹ ಒಂದು ಸರಿ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಆನ್ಸರ್ ಮಾಡಲು ಸಾಧ್ಯವಾಗುತ್ತದೆ. ಸೊ ಸ್ಟ್ರಕ್ಚರ್ ಆಫ್ ಪ್ಯಾಸೇಜ್ ಓದ್ತಾ ಇರಬೇಕಾದ್ರೇ ನೀವು ಅದನ್ನು ರೆಡಿ ಮಾಡ್ಕೊಂಡ್ಬಿಡಬೇಕು. ಹಾಗೆ ಇದರೆಲ್ಲದರ ಜೊತೆಗೆ ಪ್ಯಾಸೇಜನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಭಾಗ. ಅರ್ಥ ಮಾಡಿಕೊಳ್ಳೋದಂತಂದರೆ ಏನು? ಪ್ಯಾಸೇಜಲ್ಲಿ ಕೇಳ್ತಾ ಇರುವಂತಹ ಮಾಹಿತಿ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಅಂತಂದರೆ, ಕೊಟ್ಟಂತಹ ಪ್ಯಾಸೇಜು ನಿಮಗೆ ಏನಾದರೂ ಫೆಮಿಲಿಯರ್ ಇದೆಯಾ, ಅಥವಾ ಅದ್ರ ಬಗ್ಗೆ ನೀವು ಮುಂಚೆ ಎಲ್ಲಾದರೂ ಓದಿದ್ರಾ, ಅಥವಾ ಅದು ನೀವೇನಾದರೂ ಹೊಸದಾಗೆ ಕೇಳ್ತಾ ಇದ್ದೀರಾ. ಪ್ಯಾಸೇಜ್ ನೋಡಿದ ತಕ್ಷಣ ಅದ್ರ ಜೊತೆಯಲ್ಲಿ ಟಾಪಿಕ್ ಅರ್ಥ ಮಾಡ್ಕೊಂಡ ತಕ್ಷಣ ಏನು ಕೊಟ್ಟಿದ್ದಾನೆ ಅಂತ, ಅದ್ರ ಜೊತೆಯಲ್ಲಿ ಪ್ರಶ್ನೆಗಳು ಏನು ಕೇಳಿದ್ದಾನೆ, ಆ ಪ್ರಶ್ನೆಗಳನ್ನು ನೋಡಿದ ಕೂಡಲೇ ನಿಮಗೆ ಓಕೆ ಈ ಪ್ಯಾಸೇಜ್ ನಾನು ಕಂಫರ್ಟಬಲ್ ಆಗ ಮಾಡಬಲ್ಲ ಇಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಕ್ಲಾರಿಟಿ ಬಂದುಬಿಡಬೇಕು. ಆವಾಗ ನೀವು ಪ್ಯಾಸೇಜ್ ಓದಿಬಿಟ್ಟು ಸಾಲ್ವ್ ಮಾಡ್ದಂಗೆ ಇದ್ದರೆ ನೀವು ಕಳ್ಕೊಳ್ಳುವಂತಹ 5 ನಿಮಿಷವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಈ 5 ನಿಮಿಷದಲ್ಲಿ ನೀವು ಇನ್ನೊಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ 2.5 ಮಾರ್ಕ್ಸ್ ಬರಲು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ. ಎರಡನೇದು, ನೀವು ಇದನ್ನು ಮಾಡೋಕ್ಕೆ ಹೋದರೂ ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಆಗೋದ್ರಿಂದ ನೆಗೆಟಿವ್ ಮಾರ್ಕ್ಸು ಜಾಸ್ತಿ ಆಗಿ ಹೋಗ್ತದೆ. ಸೊ ಮೊದಲನೇ ಅತಿ ಮುಖ್ಯವಾದದ್ದು, ಯಾವುದೇ ಒಂದು ಸಮಸ್ಯೆ ಅಥವಾ ಯಾವುದೇ ಒಂದು ಪ್ರಶ್ನೆ ಇದ್ದಾಗ ಅದರದ್ದು ಕೋರ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದು ನಿಮ್ಮ ದಾಯರೆಯಲ್ಲಿ ಬರುತ್ತದೆಯಾ ಇಲ್ಲ, ಬರುತ್ತದೆ ಅಂದ್ಕೂಡಲೇ ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಇಲ್ಲ ಎಲ್ಲ ಮಾಡೋಕ್ಕಂತ ಹೋಗ್ತೀನಿ ಅಂತಂದರೆ ಡೆಫಿನೆಟಾಗಿ ನಿಮಗೆ ಇರುವಂತಹ ಈಸಿ ಕ್ವೆಶನ್ಸನ್ನು ಬಿಟ್ಟು ಕಷ್ಟದ ಕ್ವೆಶನ್ಸನ್ನು ಸಾಲ್ವ್ ಮಾಡಿಕೊಂಡು ನೀವು ಸರಿನೂ ಮಾಡಬಹುದು, ತಪ್ಪು ಮಾಡಬಹುದು. ಆದರೆ ತಪ್ಪು ಮಾಡೋ ಚಾನ್ಸಸ್ ಭಾಳ ಜಾಸ್ತಿ ಆಗ್ತವೆ. ಸೊ ಅದಕ್ಕೆ ಹೇಳೋದು ಮೇಕಿಂಗ್ ರೈಟ್ ಚಾಯ್ಸ್. ಈ ಒಂದು ಮೇಲೆ ಕೊಟ್ಟಿರುವಂತಹ 3 ಮಾಹಿತಿಗಳನ್ನು ಉಪಯೋಗಿಸ್ಕೊಂಡು ಸರಿಯಾದ ಪ್ಯಾಸೇಜ್ ಇದು ನಾನು ಈಗಲೇ ಮಾಡಲಾ ಅಂತ ಹೇಳಿ ಮಾಡಿಬಿಡ್ಬೇಕು. ಓಕೆ, ಎಲ್ಲ ಕ್ವೆಶನ್ಸು 80 ಕ್ವೆಶನ್ಸ್ ಒಂದು ಸರಿ ನೀವು ನೋಡಿ ಆದಮೇಲೆ ಉಳಿದಂತಹ ಸಮಯದಲ್ಲಿ ಇನ್ನೂ ನಿಮಗೆ ಪ್ರಯತ್ನ ಪಡುವ ಅವಶ್ಯಕತೆ ಇದ್ದಿದ್ದಲ್ಲಿ, ಯಾಕಂದರೆ ನೆನ್ಪಿಟ್ಕೊಳ್ಳಿ, CSAT ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ಆಗಿರೋದ್ರಿಂದ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಾದರೂ ನೀವು ಪಡ್ಕೋತಾ ಇದ್ದೀರಾ ಅಥವಾ ಅದಕ್ಕೆ ಸಫಿಷಿಯೆಂಟ್ ಆದಂತಹ ಕ್ವೆಶನ್ಸನ್ನು ನೀವು ಸಾಲ್ವ್ ಮಾಡಿದ್ದೀರಾ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ ಮತ್ತೆ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಮುಂದಿಂದು, ಯಾವುದೇ ಪ್ಯಾಸೇಜ್ ಸಾಲ್ವ್ ಮಾಡಬೇಕಾದ್ರೆ ಬೇಗ ಮಾಡೋದು ಮುಖ್ಯ ಅಲ್ಲ, ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಏನಾಗುತ್ತೆ ಬಹಳಷ್ಟು ಸರಿ ಅಂತಂದರೆ, ಓಕೆ ಈ ಪ್ಯಾಸೇಜಸ್ಗಳನ್ನು ನಾನು 15 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಮುಂದೆ ಮ್ಯಾಥ್ಸಿಗೆ ಭಾಳ ಸಮಯ ಕೊಡ್ತೀನಿ ಅಂತ ಆಲೋಚನೆ ಮಾಡುವಂತಹ ವಿದ್ಯಾರ್ಥಿಗಳು ತುಂಬ ಜಾಸ್ತಿ. ಸೊ ಆ ರೀತಿಯ ಆಲೋಚನೆಗಳಿಂದಾಗಿ ಅವ್ರೇನು ಮಾಡ್ತಾರೆ, ಸ್ಪೀಡ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಲೈನ್ ಟು ಲೈನ್ ಓಡೋ ಹೋಗ್ಬಿಡೋದು, ಓಕೆ 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 ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ಸರಿ ಪ್ಯಾಸೇಜಿಂದ ಏನು ಅರ್ಥ ಆಯಿತು, ಸ್ಟ್ರಕ್ಚರ್ ಏನು ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಂತಂದಾಗ ಯೂಶಲಿ ಅವ್ರ ತಲೆಯಲ್ಲಿ ಮತ್ತೆ ಏನು ಇರೋದೇ ಇಲ್ಲ. ಯಾಕಂದರೆ ಸ್ಪೀಡ್ ಮೇಲೆ ಫೋಕಸ್ ಮಾಡ್ತಾರೆ, ಕಂಟೆಂಟ್ ಮೇಲೆ ಅಲ್ಲ. ಸೊ ಪ್ಯಾಸೇಜ್ ಫೈನಲೈಸ್ ಆದಮೇಲೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. 1 ನಿಮಿಷ ಜಾಸ್ತಿ ಹೋದರೂ ತಪ್ಪಿಲ್ಲ, ಬಟ್ ಪ್ಯಾಸೇಜ್ನಲ್ಲಿ ಕೊಟ್ಟಂತಹ ಕಂಟೆಂಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು ಬಹುಮುಖ್ಯವಾಗಿರುತ್ತದೆ. ಹಾಗೂ ಕೊನೆಯ ಹಂತದಲ್ಲಿ ಪ್ಯಾಸೇಜ್ ಓದ್ತಾ ಇರಬೇಕಾದ್ರೆ ಭಾಳಷ್ಟು ಜನಕ್ಕೆ ಕಷ್ಟ ಆಗುತ್ತದೆ ಏನು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು, ಯಾವ ರೀತಿ ನೆನ್ಪಿಟ್ಕೋಬೇಕು, ಎಲ್ಲಿಂದ ಏನು ಇಂಪಾರ್ಟೆಂಟ್ ಅಂತ ಹೇಳಿ ಆ ಕನ್ಫ್ಯೂಷನ್ಸ್ಗಳನ್ನು ತಡೆ ಹಿಡಿಯೋದಕ್ಕೋಸ್ಕರ ನೀವು ಬೇಕಾದರೆ ಆ ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಿಕೊಳ್ಳುವಂಥದ್ದು ತುಂಬ ಈಸಿ ಆಗುವಂತಹ ಒಂದು ಪ್ರಯತ್ನ. ಸೊ ನಿಮ್ಮ ಹತ್ರ ಇರೋ ಪೆನ್ಸಿಲೋ ಪೆನ್ನಿಂದನೋ ಆ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಬಿಡಿ. ಆ ಮಾರ್ಕಿಂಗಿಂದಾಗಿ ನಿಮಗೆ ಕ್ವೆಶನ್ ನೋಡಿ ಮತ್ತೆ ಪ್ಯಾಸೇಜಸ್ಸಿಗೆ ಹೋದಾಗ ಆ ವರ್ಡ್ ಮತ್ತೆ ನಿಮಗೆ ಆನ್ಸರ್ ಹುಡುಕಲು ಸಹಕಾರಿಯಾಗುತ್ತದೆ. ಸೊ ಇದು ಪ್ಯಾರಾಗ್ರಾಫಿಗೆ ಸಂಬಂಧಿಸಿದಂತೆ 3 ಸ್ಟೇಜ್ಗಳು. ಮೊದಲನೇದು ಪ್ಯಾರಾಗ್ರಾಫನ್ನು ಚೂಸ್ ಮಾಡೋದು, ಈ ಪ್ರಶ್ನೆ ನಾನು ಈಗಲೇ ಮಾಡಲಾ ಅಥವಾ ಆಮೇಲೆ ಮಾಡಲಾ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಚೂಸ್ ಆದಮೇಲೆ ಯಾವ ರೀತಿ ಆ ಪ್ರಶ್ನೆಗೆ ಸ್ಪೀಡ್ಕಿಂತ ಜಾಸ್ತಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ಹಾಗೂ ಏನಾದರೂ ನೆನಪಿರ್ತಾ ಇಲ್ಲ ಅಂತಂದರೆ ಮಾರ್ಕಿಂಗನ್ನು ಉಪಯೋಗಿಸಿ. ತದನಂತರ ಕೊನೆ ಹಂತದಲ್ಲಿ ಮಾರ್ಕಿಂಗ್ ದ ಆನ್ಸರ್. ಸೊ ಈ 3 ಸ್ಟೇಜಸ್ನಲ್ಲಿ ತಾವು ಯೂಶಲಿ ಪ್ಯಾಸೇಜಸನ್ನು ಅಪ್ರೋಚ್ ಮಾಡಬೇಕಾಗಿರುವಂತಹ ವಿಧಾನ ಅಂತಲೇ ಹೇಳ್ತೀವಿ. ಸೊ ಹಿಂದಿನ ವರ್ಷದ ಪೇಪರ್ ತಗೊಂಡ್ಬಿಟ್ಟು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಅಪ್ರೋಚ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹಂತ ಹಂತವಾಗಿ ನೋಡೋಣ. ಇವತ್ತಿನ ಮೊದಲನೇ ಪ್ಯಾಸೇಜು ಪೊಲಿಟಿಕಲ್ ಥಿಯರಿಸ್ಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಈ ಪ್ಯಾಸೇಜ್ ನೋಡಿದ ಕೂಡಲೇ ಮೊದಲನೇದಾಗಿ ಇದು ಪೊಲಿಟಿಕಲ್ ಥಿಯರಿಸ್ಟ್ಗಳಿಗೆ ಸಂಬಂಧಿಸಿದಂತಹ ಒಂದು ಪ್ಯಾಸೇಜ್ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು.
ಸೊ ಈ ಪೊಲಿಟಿಕಲ್ ಥಿಯರಿಸ್ಟ್ ಅನ್ನೋ ಪ್ಯಾಸೇಜ್ ನೀವು ನೋಡಿದ ಕೂಡಲೇ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳೆಷ್ಟಪ್ಪ? 2 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಈ ಪ್ರಶ್ನೆ ಸಾಲ್ವ್ ಮಾಡೋದ್ರಿಂದ ನಿಮಗೆ 5 ಮಾರ್ಕ್ಸ್ ಖಚಿತವಾಗಿ ಸಿಗುತ್ತದೆ. ಮೊದಲನೇದು ಸ್ಪೀಡ್ ಕೀನ ಕಂಟೆಂಟ್ನ ಹೇಳಿದ ಹಾಗೆ ಪ್ಯಾಸೇಜ್ನ ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ? ಈಗ ಸಪೋಸ್ ಪೊಲಿಟಿಕಲ್ ಥಿಯರಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೋ ಡೌಟ್ ಹ್ಯಾವ್ ಟು ಟೇಕ್ ಹಿಸ್ಟ್ರಿ ಆಫ್ ಇಂಜಸ್ಟಿಸ್. ಸೊ ಪೊಲಿಟಿಕಲ್ ಥಿಯರಿಸ್ಟ್ಗಳು ಯಾವುದೇ ಕಾರಣಕ್ಕೂ ಇಂಜಸ್ಟಿಸ್ ಹಿಸ್ಟ್ರಿ ಅಥವಾ ಇತಿಹಾಸ ಏನಿದೆ ಅದನ್ನು ನೆನ್ಪಿಟ್ಕೋಬೇಕು ಅನ್ನುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್. 2ನೇ ಹಂತದಲ್ಲಿ ಹೇಳ್ತಾ ಇರುವಂಥದ್ದು ಉದಾಹರಣೆ ಕೊಡ್ತಾ ಇದ್ದಾರೆ, ಅನ್ಟಚಬಿಲಿಟಿ ಯಾವ ರೀತಿಯಾಗಿ ಐತಿಹಾಸಿಕವಾಗಿ ಇಂಜಸ್ಟಿಸ್ ಆಗಿ ಉಳ್ಕೊಂಡಿದೆ ಮತ್ತು ಇವತ್ತಿನ ದಿನಗಳಲ್ಲಿ ಅದು ರಿಪೇರ್ ಆಗುವಂತಹ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಕಾನ್ಸೆಪ್ಟ್ ಆಫ್ ಹಿಸ್ಟಾರಿಕಲ್ ಇಂಜಸ್ಟಿಸ್ ಟೇಕ್ಸ್ ನೋಟ್ ಆಫ್ ವೆರೈಟಿ ಆಫ್ ಹಿಸ್ಟಾರಿಕಲ್ ರಾಂಗ್ಸ್ ದಟ್ ಕಂಟಿನ್ಯೂ ಇನ್ ಟು ದ ಪ್ರೆಸೆಂಟ್ ಇನ್ ಸಮ್ ಫಾರ್ಮ್ ಆರ್ ದ ಅದರ್ ಆ್ಯಂಡ್ ಟೆನ್ ಟು ರೆಸಿಸ್ಟ್ ರಿಪೇರ್. ಸೊ ಹಿಸ್ಟಾರಿಕಲ್ ಇಂಜಸ್ಟಿಸ್ ಅನ್ಟಚಬಿಲಿಟಿಯ ಉದಾಹರಣೆ ತಗೊಂಡು ಈ ಸ್ಟೇಟ್ಮೆಂಟನ್ನು ಹೇಳ್ತಾ ಇರುವಂಥದ್ದು. ದೆನ್ 2 ರೀಸನ್ಸ್ ಅಂತ ಮಾತಾಡ್ತೀನಿ, ಅಂದರೆ ರಿಪೇರ್ ಆಗದೇ ಇರೋದಕ್ಕೆ 2 ಕಾರಣಗಳೇನು ಅನ್ನುವಂಥದ್ದನ್ನು 2 ಕಾರಣಗಳನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಮೊದಲನೇ ಕಾರಣ, ಈ ರೂಟ್ಸ್ ಆಫ್ ಇಂಜಸ್ಟಿಸ್ ಬರಿ ಡೀಪ್ ಇನ್ ಹಿಸ್ಟ್ರಿ. ಇಂಜಸ್ಟಿಸ್ ಇಟ್ ಸೆಲ್ಫ್ ಕಾನ್ಸ್ಟಿಟ್ಯೂಟ್ಸ್ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಐಡಿಯಾಲಜೀಸ್ ಆಫ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಮೋಡ್ಸ್ ಆಫ್ ರೆಪ್ರೆಸೆಂಟೇಷನ್. 2ನೇ ಕಾರಣ, ದ ಕೆಟಗರಿ ಆಫ್ ಹಿಸ್ಟಾರಿಕಲ್ ಇಂಜಸ್ಟಿಸ್ ಜನರಲಿ ಎಕ್ಸ್ಟೆಂಡ್ಸ್ ಅಕ್ರಾಸ್ ಎ ನಂಬರ್ ಆಫ್ ರಾಂಗ್ಸ್ ಸಚ್ ಆಸ್ ಎಕನಾಮಿಕ್ ಡಿಪ್ರಿವೇಷನ್, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಲ್ಯಾಕ್ ಆಫ್ ರೆಕಗ್ನಿಷನ್. ಸೊ ಇದು 2ನೇ ಕಾರಣ. ಇಲ್ಲಿಗೆ ಮುಗೀತು. ದಿಸ್ ಕ್ಯಾಟಗರಿ ಈಸ್ ಕಾಂಪ್ಲೆಕ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಓವರ್ಲ್ಯಾಪ್ ಬಿಟ್ವೀನ್ ಎ ನಂಬರ್ ಆಫ್ ರಾಂಗ್ಸ್ ಬಟ್ ಬಿಕಾಸ್ ಒನ್ ಆರ್ ದ ಅದರ್ ರಾಂಗ್ ಜನರಲಿ ಡಿಸ್ಕ್ರಿಮಿನೇಷನ್ ಟೆನ್ಸ್ ಟು ಅಕ್ವೈರ್ ಪಾರ್ಷಿಯಲ್ ಅಟಾನಮಿ ಫ್ರಮ್ ಅದರ್ಸ್. ದಿಸ್ ಈಸ್ ಬಾರ್ನ್ ಔಟ್ ಬೈ ದ ಹಿಸ್ಟ್ರಿ ಆಫ್ ರಿಪೇರ್ ಇನ್ ಇಂಡಿಯಾ. ಸೊ ಪೊಲಿಟಿಕಲ್ ಥಿಯರಿಸ್ಟ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮೊದಲನೇದು, ಐತಿಹಾಸಿಕವಾಗಿ ಆದಂತಹ ಇಂಜಸ್ಟಿಸ್ನ ಅವರು ಕನ್ಸಿಡರೇಷನಲ್ಲಿ ತಗೊಳ್ಬೇಕು. ಉದಾಹರಣೆಗೆ ಅನ್ಟಚಬಿಲಿಟಿ. ಭಾರತದಲ್ಲಿ ಇವತ್ತಿಗೂ ಅನ್ಟಚಬಿಲಿಟಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಸರಿ ಮಾಡದೇ ಇರೋದಕ್ಕೆ 2 ಕಾರಣಗಳು. ಮೊದಲನೇದು, ಇದು ನಮ್ಮ ರೂಟ್ಸಲ್ಲಿ ತುಂಬ ಡೀಪಾಗಿ ಬರಿಯಾಗಿದೆ ಆ್ಯಂಡ್ ಈ ಇಂಜಸ್ಟಿಸಿಂದ ನಮ್ಮ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಒಂದು ರೆಡಿ ಆಗಿಬಿಟ್ಟಿದೆ ಆ್ಯಂಡ್ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಅಥವಾ ಮೋಡ್ ಆಫ್ ರೆಪ್ರೆಸೆಂಟೇಷನ್ಗಳು ಬದಲಾಗೋದ್ರಿಂದ ಅದನ್ನು ನಾವು ತೆಗೆದುಹಾಕಲು ಸಾಧ್ಯವಾಗ್ತಿಲ್ಲ. 2ನೇ ಹಂತದಲ್ಲಿ ಹಿಸ್ಟಾರಿಕಲ್ ಇಂಜಸ್ಟಿಸ್ ಬರೀ ಅನ್ಟಚಬಿಲಿಟಿಯಿಂದ ಅಲ್ಲದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯ ಕ್ಷೇತ್ರದಲ್ಲೂ ಸಹ ಅವುಗಳ ಬದಲಾವಣೆಗಳು ನಾವು ಅಥವಾ ಡಿಸ್ಕ್ರಿಮಿನೇಷನ್ಗಳನ್ನು ನೋಡ್ತಾನೆ ಇದ್ದೀವಿ. ಹಾಗೆ ಇವತ್ತು ಇರುವಂತಹ ಸನ್ನಿವೇಶ ಅಥವಾ ಇವತ್ತಿಗೂ ನಾವು ಅನ್ಟಚಬಿಲಿಟಿನ ತೆಗೆದು ಹಾಕದೇ ಇರೋದಕ್ಕೆ ಕಾರಣ ನಮ್ಮ ಭಾರತ ದೇಶದಲ್ಲಿ ಆ ಒಂದು ಇಂಜಸ್ಟಿಸನ್ನು ಸರಿಪಡಿಸೋದಕ್ಕೆ ಮಾಡಿದಂತಹ ಪ್ರಯತ್ನಗಳು ಸಹ ಒಂದು ಕಾರಣ ಅನ್ನುವಂಥದ್ದನ್ನು ಇಲ್ಲಿ ನಾವು ಸೀರೀಸಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇದು ಸ್ಟ್ರಕ್ಚರ್ ಈಸಿ ಇದೆ, ಕ್ಲಿಯರ್. ಸ್ಟ್ರಕ್ಚರ್ಗೆ ಕ್ವಶನಿಗೆ ಬಂದಾಗ ವಾಟ್ ಈಸ್ ದ ಮೇನ್ ಐಡಿಯಾ ದಟ್ ವಿ ಕ್ಯಾನ್ ಇನ್ಫರ್ ಫ್ರಮ್ ದ ಪ್ಯಾಸೇಜ್ ಅಂತ ಹೇಳಿ ಕೇಳ್ತೇನೆ. ಅಂದರೆ ಈ ಪ್ಯಾಸೇಜಿಂದ ನಾವು ಮುಖ್ಯವಾದ ಯಾವ ಐಡಿಯಾವನ್ನು ತೆಗೆದು ಹಾಕಬಹುದು. ಸೊ ಮೊದಲನೇ ಆಪ್ಷನ್ ನೋಡೋಣ. ಅನ್ಟಚಬಿಲಿಟಿ ಇನ್ ಇಂಡಿಯಾ ಹ್ಯಾಸ್ ನಾಟ್ ಬೀನ್ ಟೇಕನ್ ಸೀರಿಯಸ್ಲಿ ಬೈ ಪೊಲಿಟಿಕಲ್ ಥಿಯರೀಸ್. ಸೊ ಇಡೀ ಪ್ಯಾಸೇಜಲ್ಲಿ ಎಲ್ಲೂ ಸಹ ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅನ್ನುವಂಥದ್ದು ಮಾತಾಡ್ತಾ ಇಲ್ಲ. ಸೊ ರಾಂಗ್. ಹಿಸ್ಟಾರಿಕಲ್ ಇಂಜಸ್ಟಿಸ್ ಈಸ್ ಇನ್ಎವಿಟಬಲ್ ಇನ್ ಎನಿ ಸೊಸೈಟಿ ಆ್ಯಂಡ್ ಈಸ್ ಆಲ್ವೇಸ್ ಬಿಯಾಂಡ್ ರಿಪೇರ್. ಸೊ ಎಲ್ಲೂ ಸಹ ಹಿಸ್ಟಾರಿಕಲ್ ಇಂಜಸ್ಟಿಸು ಇದ್ದೇ ಇರುತ್ತೆ ಸಮಾಜದಲ್ಲಿ ಅನ್ನುವಂಥದ್ದು ಮಾತೇ ಆಡ್ತಿಲ್ಲ. ಸೊ ಬಿನೂ ತಪ್ಪು. ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡೆಪ್ರಿವೇಷನ್ ಹ್ಯಾವ್ ದೇರ್ ರೂಟ್ಸ್ ಇನ್ ಬ್ಯಾಡ್ ಎಕಾನಮೀಸ್. ಸೊ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡೆಪ್ರಿವೇಷನ್ ಹ್ಯಾವ್ ರೂಟ್ಸ್ ಇನ್ ಬ್ಯಾಡ್ ಎಕಾನಮೀಸ್ ಅಂತಿದ್ದಾರೆ. ಇಂಜಸ್ಟಿಸ್ ಅನ್ಟಚಬಿಲಿಟಿಯಿಂದಾಗಿ ಆರ್ಥಿಕ ಡಿಸ್ಕ್ರಿಮಿನೇಷನನ್ನು ಆಗೋದು ನೋಡಿದ್ದೀವಿ. ಆದರೆ ಎಕಾನಮಿ ಸರಿ ಇಲ್ಲದೆ ಇರೋದ್ರಿಂದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಥವಾ ಡಿಪ್ರಿವೇಷನ್ ಆಗ್ತಿದೆ ಅಂತ ಹೇಳಿ ಅಗೇನ್ ಪ್ಯಾಸೇಜಲ್ಲಿ ಎಲ್ಲೂ ಮಾತಾಡ್ತಾ ಇಲ್ಲ. ತಪ್ಪು. ಕೊನೆಗೆ ಉಳ್ಕೊಂಡಿರೋದು 4ನೇದು, ಇದು ಸರಿ ಇರಲೇಬೇಕು. ಇಟ್ ಈಸ್ ಡಿಫಿಕಲ್ಟ್ ಇಫ್ ನಾಟ್ ಇಂಪಾಸಿಬಲ್ ಟು ರಿಪೇರ್ ಎವ್ರಿ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ಟಾರಿಕಲ್ ಇಂಜಸ್ಟಿಸ್. ಸೊ ಡಿ ಈಸ್ ರೈಟ್ ಆನ್ಸರ್. ಇಲ್ಲಿ ಹೇಳ್ತಾ ಇರುವಂಥದ್ದು ನಮ್ಮ ಸಮಾಜದಲ್ಲಿ ಈ ರೀತಿಯ ಹಿಸ್ಟಾರಿಕಲ್ ಇಂಜಸ್ಟಿಸ್ಗಳು ಏನಿದಾವೋ ಅವುಗಳು ತೆಗೆದು ಹಾಕುವಂಥದ್ದು ಕಷ್ಟ ಅಥವಾ ಅಸಾಧ್ಯ ಅಥವಾ ಸರಿಪಡಿಸೋದು ಆಗಿರಬಹುದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಅಂಥೇಳಿ. ಸೊ ಒಟ್ಟಾರೆ ನಾನು ಹೇಳಿದ ಹಾಗೆ ಇಲ್ಲಿ ಕೊಟ್ಟಂತಹ ಪ್ಯಾಸೇಜಿಂದ ನಾವು ಏನು ಅರ್ಥ ಮಾಡ್ಕೊತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇದೇ ಮೋಸ್ಟ್ ಪ್ರೊಬಬಲ್ ಆನ್ಸರ್ ಇದಕ್ಕೆ. ಯಾಕಂದರೆ ಈ 3 ಬಗ್ಗೆನೂ ನಾವು ಎಲ್ಲೂ ಮಾತಾಡ್ತಾನೆ ಇಲ್ಲ, ನೇರವಾಗಿ ಈ 3 ಹೊರಗೆ ಹೋಗ್ತವೆ. ಸೊ ಈ ಮೊದಲನೇ ಪ್ಯಾಸೇಜ್ನ ಸರಿಯಾದ ಉತ್ತರ ಡಿ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತದೆ. 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಹೋದಾಗ ಆನ್ ದ ಬೇಸಿಸ್ ಆಫ್ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್.
ಸೊ ಇಲ್ಲಿ ಅಸಂಪ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ನೆನ್ಪಿಟ್ಕೊಳ್ಳಿ ಈ ವರ್ಡ್ ಅಸಂಪ್ಷನ್ ಅಂತೀವಿ. ಸೊ ರಿಮೂವಲ್ ಆಫ್ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಲೀಡ್ಸ್ ಟು ರಿಮೂವಲ್ ಆಫ್ ಸೋಷಲ್ ಡಿಸ್ಕ್ರಿಮಿನೇಷನ್ ಅಂತ ಕರಿತಿದ್ದಾರೆ. ಅಂದರೆ ಆರ್ಥಿಕವಾದಂತಹ ಡಿಸ್ಕ್ರಿಮಿನೇಷನ್ಗಳನ್ನು ತೆಗೆದುಹಾಕಿದ್ದಲ್ಲಿ ನಾವು ಸಾಮಾಜಿಕ ಡಿಸ್ಕ್ರಿಮಿನೇಷನ್ಸ್ಗಳನ್ನು ತೆಗೆದುಹಾಕೋದು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಎಲ್ಲೂ ಸಹ ಯಾಕಂದರೆ ಅನ್ಟಚಬಿಲಿಟಿಯಿಂದಾಗಿ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ಬರ್ತಾ ಇದೆ. ಸೊ ಫಸ್ಟ್ ಸೋಷಲ್ ಡಿಸ್ಕ್ರಿಮಿನೇಷನ್ ತೆಗೆದುಹಾಕಿದ್ರೇ ಎಕನಾಮಿಕ್ ಡಿಸ್ಕ್ರಿಮಿನೇಷನ್ ತೆಗೆದುಹಾಕಲು ಸಾಧ್ಯ. ಯಾಕಂದರೆ ಈ ಪ್ಯಾಸೇಜಲ್ಲಿ ಏನು ಓದಿದ್ವಿ, ಅನ್ಟಚಬಿಲಿಟಿ ಈಸ್ ಸೋಷಲ್ ಡಿಸ್ಕ್ರಿಮಿನೇಷನ್, ಅದರಿಂದಾಗಿ ಬೇರೆ ಡಿಸ್ಕ್ರಿಮಿನೇಷನ್ಗಳು ಶುರು ಆಗ್ತಿದ್ದಾವೆ, ಎಕಾನಮಿಕ್, ಪೊಲಿಟಿಕಲ್ ಅಥವಾ ಬೇರೆ ಕ್ಯಾಟಗರೀಸ್. ಸೊ ಈ ರೀತಿಯಾಗಿ ಸೋಷಲಿಂದ ಎಕಾನಮಿಕ್ ಆಗುತ್ತೆ ಹೊರತು ಎಕಾನಮಿಕ್ಕಿಂದ ಸೋಷಲ್ ಆಗಲ್ಲ. ಸೊ ಒಂದನೇದಾಗಿ ಏನು ತಪ್ಪು, ಡೆಮೊಕ್ರೆಟಿಕ್ ಪೊಲಿಟಿ ಇಸ್ ದ ಬೆಸ್ಟ್ ವೇ ಟು ರಿಪೇರ್ ಹಿಸ್ಟಾರಿಕಲ್ ರಾಂಗ್ಸ್. ಈ ಇಡೀ ಪ್ಯಾಸೇಜಲ್ಲಿ ಡೆಮೊಕ್ರೆಟಿಕ್ ಪಾಲಿಟಿ ಅನ್ನುವಂತಹ ಪದ ಎಲ್ಲಾದರೂ ಕೇಳಿದ್ರಾ? ಬಂದೇ ಇಲ್ಲ. ಸೊ ಡೆಮೊಕ್ರೆಟಿಕ್ ಪೊಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದು ಔಟ್ ಆಫ್ ಪ್ಯಾರಾಗ್ರಾಫ್. ಸೊ ಈ ಔಟ್ ಆಫ್ ಪ್ಯಾರಾಗ್ರಾಫ್ ಕ್ವಶನ್ಸನ್ನು ಡೈರೆಕ್ಟಾಗಿ ತೆಗೆದುಹಾಕಲು ಸಾಧ್ಯ ಈ ಸ್ಟೇಟ್ಮೆಂಟನ್ನು ಸೊ ಕರೆಕ್ಟ್ ಆನ್ಸರ್ ನೈದರ್ 1 or 2, ದಟ್ ಇಸ್ ಡಿ. ತಮ್ಮೆಲ್ಲರ ಗಮನಕ್ಕೋಸ್ಕರ ಇನ್ನೊಂದು ಮಾಹಿತಿ ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ಏನು ಅಂತಂದರೆ ನೋಡಿ, ಯಾವುದೇ ಪ್ಯಾಸೇಜ್ ಶುರು ಮಾಡೋದಕ್ಕೆ ಮುನ್ನ ಮೇಲೆ ಕೊಟ್ಟಿರುವಂತಹ ಹೆಡ್ಡಿಂಗನ್ನು ಓದಬೇಕು. ಹೆಡ್ಡಿಂಗ್ ನೋಡಿದಾಗ 8 ಐಟಮ್ಗಳು ಈ ಒಂದು ಪ್ಯಾಸೇಜ್ನಲ್ಲಿ ಕೊಡಲಾಗಿದೆ. ಈ 7 ಪ್ಯಾಸೇಜಸ್ಗಳನ್ನು ಓದಿಬಿಟ್ಟು ಆನ್ಸರ್ ದ ಐಟಮ್ಸ್ ದಟ್ ಫಾಲೋ ಈಚ್ ಪ್ಯಾಸೇಜ್. ಈ ಪ್ಯಾಸೇಜಿಗೆ ಸಂಬಂಧಿಸಿದಂತೆಯೇ ಆನ್ಸರ್ ಮಾಡಿ. ಯುವರ್ ಆನ್ಸರ್ ಟು ದೀಸ್ ಐಟಮ್ಸ್ ಶುಡ್ ಬಿ ಬೇಸ್ಡ್ ಆನ್ ಪ್ಯಾಸೇಜ್ ಓನ್ಲಿ ಅನ್ನುವಂತಹ ಲೈನನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಉತ್ತರ ಕೊಟ್ಟಂತಹ ಪ್ಯಾಸೇಜ್ನ ಮಾಹಿತಿಗೆ ಮಾತ್ರ ಆಧರಿಸಿ ಇರಬೇಕು ಅನ್ನುವಂಥದ್ದು. ಸೊ ಡೆಮೊಕ್ರೆಟಿಕ್ ಪಾಲಿಟಿ ಅನ್ನೋದ್ರ ಬಗ್ಗೆ 2ನೇ ಪ್ರಶ್ನೆಯಲ್ಲಿ ನಾವು ಎಲ್ಲೂ ಮಾತಾಡ್ತಾನೆ ಇಲ್ಲ. ಸೊ ಪ್ಯಾಸೇಜಲ್ಲಿ ಇಲ್ಲದೇ ಇರೋದನ್ನು ನಾವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಸೊ ಓಕೆ, ಸರಿ ಇರಬಹುದು, ಅಸಂಪ್ಷನ್ ಅಂದ್ಕೊಳ್ಳಿ, ಓಕೆ ಡೆಮೊಕ್ರೆಟಿಕ್ ಪಾಲಿಟಿ, ಪ್ರಜಾಪ್ರಭುತ್ವ ರಾಜಕೀಯದಿಂದಾಗಿ ದೇಶದ ಐತಿಹಾಸಿಕ ಇಂಜಸ್ಟಿಸನ್ನು ಅಥವಾ ಐತಿಹಾಸಿಕವಾಗಿ ಆದಂತಹ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಪ್ಯಾಸೇಜಲ್ಲಿ ಅದು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕು. ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. 2ನೇ ಇದನ್ನು ನೋಡೋಣ. ಎಜುಕೇಷನ್ ಪ್ಲೇಸ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಟರಿ ರೋಲ್ ಇನ್ ಲೈಫ್. ಸೊ ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ಶಿಕ್ಷಣದ ಬಗ್ಗೆ. Particularly so in this rapidly changing and globalizing world, universities are the custodian of the intellectual capital and promoters of culture and specialized knowledge. Culture is an activity of thought and receptiveness to beauty and human feelings. A merely well-informed man is only a bore on God's earth. What we should aim at is producing men who possess both culture and expert knowledge. This expert knowledge will give them a firm ground to stand from, and their culture will lead them as deep as philosophy and as high as art. Together it will impart meaning to humans' existence. So ಈ ಆರ್ಟಿಕಲ್ನ ಸ್ಟ್ರಕ್ಚರ್ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇದು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದೆ. ಶಿಕ್ಷಣ ಇವತ್ತಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಆಗಿದೆ. 2ನೇ ಸ್ಟೇಟ್ಮೆಂಟಲ್ಲಿ ನೋಡಿದಾಗ ಯೂನಿವರ್ಸಿಟೀಸ್ ಹೇಗೆ ಇಂಪಾರ್ಟೆಂಟ್ ಆಗಿದ್ದಾವೆ, ಅದರಿಂದ ಏನು ಸಿಗುತ್ತದೆ, ಹಾಗೆ ಸಂಸ್ಕೃತಿ ಅನ್ನುವಂಥದ್ದು ಎಷ್ಟು ಸರಿ ಅಥವಾ ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನಿಗೆ ಬೇಕು ಅಂತ ಹೇಳಿ, ಹಾಗೆ ಅಂತ್ಯದಲ್ಲಿ ಎಜುಕೇಷನ್ ಅಥವಾ ನಾಲೆಜ್ ಮತ್ತು ಕಲ್ಚರ್ ಒಬ್ಬ ಮನುಷ್ಯನ ಜೀವನಕ್ಕೆ ವ್ಯಾಲ್ಯೂವನ್ನು ಇಂಪಾರ್ಟ್ ಮಾಡುತ್ತದೆ ಅಥವಾ ಅದರಿಂದಾಗಿ ಬರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಪ್ರಶ್ನೆ ನೋಡೋಣ. ಇಲ್ಲಿ ಸ್ಟ್ರಕ್ಚರ್ ಗೊತ್ತಾಯಿತು, ಮಾತಾಡ್ತಿರುವಂಥದ್ದು ಎಜುಕೇಷನ್ ಬಗ್ಗೆ. ಪ್ರಶ್ನೆ ನೋಡೋಣ. ಆನ್ ದ ಬೇಸಿಸ್ ಆಫ್ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಏನು ಅಸಂಪ್ಷನು? ಎ ಸೊಸೈಟಿ ವಿತೌಟ್ ವೆಲ್ ಎಜುಕೇಟೆಡ್ ಪೀಪಲ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಅ ಮಾಡರ್ನ್ ಸೊಸೈಟಿ ಅಂತ ಹೇಳ್ತಿದ್ದಾನೆ. ಅಂದರೆ ಎಜುಕೇಷನ್ ಪ್ಲಸ್ ಕಲ್ಚರ್ ಎರಡರ ಬಗ್ಗೆನೂ ಇಲ್ಲಿ ಮಾತಾಡ್ತಾ ಇದ್ವಿ. ನೋಡಿ ಇಲ್ಲಿ ಕಲ್ಚರ್ ಆ್ಯಂಡ್ ಎಕ್ಸ್ಪರ್ಟ್ ನಾಲೆಜ್, ದೇರ್ ಎಕ್ಸ್ಪರ್ಟ್ ನಾಲೆಜ್ ವಿಲ್ ಗಿವ್ ದಮ್ ಎ ಫರ್ಮ್ ಗ್ರೌಂಡ್ ಟು ಸ್ಟಾರ್ಟ್ ಫ್ರಮ್, ಆ್ಯಂಡ್ ಕಲ್ಚರ್ ವಿಲ್ ಲೀಡ್ ದಮ್ ಟು ಅ ಡೀಪ್ ಫಿಲಾಸಫಿ ಆ್ಯಂಡ್ ಹೈ ಆ್ಯಸ್ ಆರ್ಟ್. ಸೊ ಸೊಸೈಟಿ ವಿತೌಟ್ ವೆಲ್ ಎಜುಕೇಟೆಡ್ ಪೀಪಲ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಮಾಡರ್ನ್ ಸೊಸೈಟಿ. ಇದ್ರ ಬಗ್ಗೆ ಎಲ್ಲೂ ನಾವು ಅಗೇನ್ ಎಲ್ಲೂ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಆಗೋದೇ ಇಲ್ಲ, ಹೋಗೋದೇ ಇಲ್ಲ, ಇದು ಬೇಕಪ್ಪ ಅಷ್ಟೇ ಹೇಳ್ತಿರೋದು. ನೆಕ್ಸ್ಟ್, without acquiring knowledge or culture,
ಎ ಪರ್ಸನ್ಸ್ ಎಜುಕೇಷನ್ ಈಸ್ ನಾಟ್ ಕಂಪ್ಲೀಟ್. ಸೊ ಮೂರನೇ ಭಾಗದಲ್ಲಿ ನಾವು ನೋಡಿದ್ವಿ, ಶಿಕ್ಷಣ ಮತ್ತು ಕಲ್ಚರ್ ಎರಡೂ ಜೊತೆಯಲ್ಲಿರಬೇಕು, ಅದು ಇದ್ದಾಗ ಮಾತ್ರ ಅವನು ಪೂರ್ಣವಾಗ್ತಾನೆ ಅಂತ ಹೇಳಿ. ಸೊ ವಿತೌಟ್ ಅಕ್ವೈರಿಂಗ್ ಕಲ್ಚರ್ ಎ ಪರ್ಸನ್ಸ್ ಎಜುಕೇಷನ್ ಈಸ್ ನಾಟ್ ಕಂಪ್ಲೀಟ್. ಸರಿ, ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇರೋದ್ರಿಂದ ಆಪ್ಷನ್ ಬಿ ಸರಿ ಆಗುತ್ತದೆ. ಮೊದಲನೇ ಸ್ಟೇಟ್ಮೆಂಟ್ ಇನ್ನೊಂದು ಸರಿ ಗಮನ ಇಟ್ಟು ನೋಡ್ಕೊಳ್ಳಿ. ಎ ಸೊಸೈಟಿ ವಿತೌಟ್ ವೆಲ್ ಎಜುಕೇಟೆಡ್ ಪೀಪಲ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫರ್ಡ್. ಬರೀ ಎಜುಕೇಟೆಡ್ ಪೀಪಲ್ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ಇಡೀ ಪ್ಯಾಸೇಜನ್ನು ನೋಡಿದಾಗ ಎಜುಕೇಷನ್ ಆ್ಯಂಡ್ ಕಲ್ಚರ್ ಎರಡೂ ಇಂಪಾರ್ಟೆಂಟ್ ಅನ್ನೋದನ್ನು ಮಾತಾಡ್ತಿದ್ದೀವಿ. ಬಟ್ ಎಲ್ಲೂ ಸಹ ಎಜುಕೇಷನ್ ಇಲ್ಲದೇ ಇರೋದ್ರಿಂದ ಸಮಾಜ ಉದ್ಧಾರ ಆಗಲು ಸರಿಯಾಗೋದಿಲ್ಲ, ಅಥವಾ ಮಾಡರ್ನ್ ಸಮಾಜವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಆಗೋದಿಲ್ಲ ಅನ್ನುವಂಥದ್ದನ್ನು ಎಲ್ಲೂ ಹೇಳ್ತಾ ಇಲ್ಲ ನಾವು. ಸೊ ಎ ಸೊಸೈಟಿ ವಿತೌಟ್ ವೆಲ್ ಎಜುಕೇಟೆಡ್ ಪೀಪಲ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಮಾಡರ್ನ್ ಸೊಸೈಟಿ. ಎಸ್, ಇದು ಸ್ಟೇಟ್ಮೆಂಟ್ ಸರಿ, ಬಟ್ ಜೊತೆಯಲ್ಲಿ ಎಜುಕೇಷನ್ ಜೊತೆಯಲ್ಲಿ ಏನು ಬೇಕು, ಕಲ್ಚರು ಬೇಕು. ಆ ಕಲ್ಚರ್ ಬಗ್ಗೆ ನಾವು ಇಲ್ಲಿ ಮಾತಾಡ್ತಿಲ್ಲ. ಸೊ ಅದಕ್ಕೆ ಈ ಕ್ವಶನ್ ಪೂರ್ಣವಾಗೋದಿಲ್ಲ, ಅದಕ್ಕೆ ಇದು ತಪ್ಪು. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಇದಕ್ಕೆ ಸಂಬಂಧಿಸಿದಂತೆ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿ. ಆ ಪ್ರಶ್ನೆಯಲ್ಲಿ ಸರಿ, ಈ ಎರಡನೇ ಪ್ಯಾಸೇಜಲ್ಲಿ ಬರೀ ಒಂದು ಪ್ರಶ್ನೆಯನ್ನಷ್ಟೇ ಕೇಳಿರುವಂಥದ್ದು. ಮೂರನೇ ಪ್ಯಾಸೇಜಿಗೆ ಹೋಗೋಣ. ಈಗ ಮೂರನೇ ಪ್ಯಾಸೇಜು ಸಾಯಿಲ್, ಮಣ್ಣಿನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಸಾಯಿಲ್ ಇನ್ ವಿಚ್ ನಿಯರ್ಲಿ ಆಲ್ ಅವರ್ ಫುಡ್ ಗ್ರೋಸ್ ಈಸ್ ಎ ಲಿವಿಂಗ್ ರಿಸೋರ್ಸ್ ದಟ್ ಟೇಕ್ಸ್ ಇಯರ್ಸ್ ಟು ಫಾರ್ಮ್. ಮೊದಲನೇ ಸ್ಟೇಟ್ಮೆಂಟ್, ಯೆಟ್ ಇಟ್ ಕ್ಯಾನ್ ವ್ಯಾನಿಷ್ ಇನ್ ಮಿನಿಟ್ಸ್. ಈಚ್ ಇಯರ್ 75 billion tons of fertile soil is lost to erosion. That is alarming. And not just for food producers, soil can trap huge quantities of carbon dioxide in the form of organic carbon and prevent it from escaping into atmosphere. ಸೊ ಕೊನೆಯ ಸ್ಟೇಟ್ಮೆಂಟ್ ನಮಗೆಲ್ಲ ಈಸಿಯಾಗಿ ಹೇಳ್ಬೋದು, ಇದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆಯೂ ಸಹ ಉಪಕಾರಿಯಾಗುತ್ತದೆ. ಮೊದಲನೇ ಹಂತದಲ್ಲಿ ಸಾಯಿಲ್ನ ಇಂಪಾರ್ಟೆನ್ಸನ್ನು ಹೇಳ್ತಾ ಇರುವಂಥದ್ದು, ಅದೊಂದು ಲಿವಿಂಗ್ ರಿಸೋರ್ಸ್ ಆಗಿದೆ ನಮ್ಮ ಭೂಮಿಯಲ್ಲಿ, ಹಾಗೂ ಪ್ರತಿ ನಿಮಿಷದಲ್ಲಿ ಬಹಳಷ್ಟು ಸಾಯಿಲ್ ವ್ಯಾನಿಷ್ ಆಗ್ತಾ ಇದೆ. ಫರ್ಟೈಲ್ ಸಾಯಿಲ್ ಪ್ರತಿ ವರ್ಷಕ್ಕೆ 75 ಬಿಲಿಯನ್ ಟನ್ಗಳ ಒಂದು ಫರ್ಟೈಲ್ ಸಾಯಿಲ್ ಎರೋಷನಿಂದ ಹಾಳಾಗ್ತಾ ಇದೆ ಅನ್ನುವಂಥದ್ದು. ಇದು ಬರೀ ಅಗ್ರಿಕಲ್ಚರಿಗೆ ಅಷ್ಟೇ ಅಲ್ಲದೆ ಕ್ಲೈಮೇಟ್ ಚೇಂಜಿಗೂ ತುಂಬ ಇಂಪ್ಯಾಕ್ಟ್ ಮಾಡುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ಸ್ಟ್ರಕ್ಚರ್. ಸೊ ಪ್ಯಾರಾಗ್ರಾಫ್ ಸ್ಟ್ರಕ್ಚರ್ ಅಂತೂ ನಮಗೆ ಅರ್ಥ ಆಯಿತು. ಸೊ ನಾಲ್ಕನೇ ಹಂತದಲ್ಲಿ ಕ್ವಶನಿಗೆ ಹೋಗೋಣ. ಆನ್ ದ ಬೇಸಿಸ್ ಆಫ್ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಸೊ ಅಸಂಪ್ಷನ್ ಪ್ರಶ್ನೆಗೆ ಬಂದಾಗ ನೀವು ಒಂದಿಷ್ಟು ಯೋಚನೆ ಮಾಡಿ ಮುಂದೆ ಹೋಗಬೇಕು. ಮೊದಲನೇದು, ಲಾರ್ಜ್ ಸ್ಕೇಲ್ ಸಾಯಿಲ್ ಎರೋಷನ್ ಈಸ್ ಎ ಮೇಜರ್ ರೀಸನ್ ಫಾರ್ ವೈಡ್ ಸ್ಪ್ರೆಡ್ ಫುಡ್ ಸೆಕ್ಯೂರಿಟಿ ಇನ್ ದಿ ವರ್ಲ್ಡ್. ಸಿ ಅಗೇನ್, ಲಾರ್ಜ್ ಸ್ಕೇಲ್ ಸಾಯಿಲ್ ಎರೋಷನ್ ಈಸ್ ಎ ಮೇಜರ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಸಾಯಿಲ್ ಎರೋಷನಿಂದ ಫುಡ್ ಪ್ರೊಡ್ಯೂಸರ್ಸಿಗೂ ಎಫೆಕ್ಟ್ ಆಗುತ್ತದೆ ಅಂತಲೇ ಹೇಳ್ತಿದ್ದೀವಿ. ಈ ಥರ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳು ಯಾವಾಗ ಬರ್ತಾವೆ ನೋಡಿ, ಇದನ್ನು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲೆಲ್ಲೂ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಿಲ್ಲ, ಸಿಂಪಲ್ ಸ್ಟೇಟ್ಮೆಂಟ್ಸ್ ಇದಾವೆ ಇವೆಲ್ಲವು. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಬಂದಾಗ ಯೂಶಲಿ ಓವರ್ ಹೈಪ್ ಮಾಡ್ತಾ ಇದ್ದೀವಿ, ಇದರಿಂದನೇ, ಇದು ಬಿಟ್ಟರೆ ಬೇರೆ ಕಾರಣನೇ ಅಲ್ಲ. ಈ ಥರ ಸ್ಟೇಟ್ಮೆಂಟ್ಗಳು ಮೊದಲೇ ತಪ್ಪಾಗ್ಬಿಡ್ತಾವೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಅಂದರೆ ಅಲ್ಲೂ ಎಕ್ಸ್ಟ್ರೀಮ್ ಕೊಟ್ಟಾಗ ಇಲ್ಲಿ ಎಕ್ಸ್ಟ್ರೀಮ್ ಇರಲಿ, ಬಟ್ ಅಲ್ಲಿ ಸಿಂಪಲ್ ಇದೆ ಪ್ಯಾರಾಗ್ರಾಫಲ್ಲೂ ಎಲ್ಲೂ ಸಹ ಇದರಿಂದ ಓಕೆ ಫುಡ್ ಪ್ರೊಡ್ಯೂಸರ್ಸಿಂದ ಕಷ್ಟ ಆಗ್ತಾ ಇದೆ, ಬಟ್ ಎಲ್ಲೂ ಸಹ ಇದೇ ಮೇಜರ್ ಕಾರಣ ಅನ್ನುವಂಥದ್ದು ಎಲ್ಲೂ ಹೇಳ್ತಾ ಇಲ್ಲ. ಎರಡನೇದು ನೋಡೋಣ, ಸಾಯಿಲ್ ಎರೋಷನ್ ಈಸ್ ಮೇನ್ಲಿ ಆಂಥ್ರಪೋಜೆನಿಕ್. ಇಲ್ಲಿ ಎಲ್ಲೂ ರೀಸನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಮ್ಯಾನ್ ಮೇಡಾ ಅಥವಾ ನ್ಯಾಚುರಲ್ಲಾ ಎಲ್ಲಿ ಮಾತಾಡ್ತಾ ಇದ್ದೀವಿ? ಸಾಯಿಲ್ ಎರೋಷನ್ ಇಸ್ ಎ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಸಾಯಿಲ್ ಎರೋಷನ್ ಮೇಜರ್ ಇಶ್ಯೂ ಆಗಿದೆ ಇವತ್ತು, ಬಟ್ ರೀಸನ್ಸ್ ಎಲ್ಲಿ ಮಾತಾಡ್ತಿದ್ದೀವಿ? ಎಲ್ಲೂ ಮಾತಾಡ್ತಿಲ್ಲ. ಸೊ ಎರಡನೇದು ತಪ್ಪು. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್ ಹೆಲ್ಪ್ಸ್ ಇನ್ ಕಾಂಬ್ಯಾಕ್ಟಿಂಗ್ ಕ್ಲೈಮೇಟ್ ಚೇಂಜ್. ಸಿ ಈ ಸ್ಟೇಟ್ಮೆಂಟಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟದ ಕೂಡಲೇ ನಾವು ಅಸ್ಯೂಮ್ ಮಾಡಿದ್ವಿ ಇದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಇದೆ ಅಂತ. ಸೊ ಅಸಂಪ್ಷನ್ ಏನು? ಅಸಂಪ್ಷನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್ ಹೆಲ್ಪ್ಸ್ ಇನ್ ಕಾಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜ್. ಸೊ ಸಾಯಿಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸಸ್ಟೈನಬಲ್ ಆಗಿ ಕ್ಲೈಮೇಟ್ ಚೇಂಜನ್ನು ನಾವು ಸರಿಪಡಿಸುವ ಒಂದು ದಾರಿ ಇದೆ ಅನ್ನುವಂಥದ್ದು ಸ್ಟೇಟ್ಮೆಂಟ್. ಸೊ ಮೂರನೇದು ಮಾತ್ರ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಈಸಿ. ಇಷ್ಟೇ ಮಾಡಬೇಕಾಗಿರೋದು. ಮುಂದಿನ ಪ್ಯಾಸೇಜ್ ನೋಡೋಣ. ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದಾಗ ಮೊದಲನೇದು ಪ್ಯಾಸೇಜ್ ಯಾವುದಕ್ಕೆ ಸಂಬಂಧಿಸಿದೆ? ಇನ್ಇಕ್ವಾಲಿಟಿ ಬಗ್ಗೆ ಸಂಬಂಧಿಸಿದೆ. ಇನ್ಇಕ್ವಾಲಿಟಿ ಈಸ್ ವಿಸಿಬಲ್, ಕಾಣಿಸ್ತಾನೆ ಇದೆ ಎಲ್ಲ ಕಡೆ, ಈವನ್ ಸ್ಟ್ಯಾಟಿಸ್ಟಿಕಲಿ ಮೆಜರಬಲ್ ಇನ್ ಮೆನಿ ಇನ್ಸ್ಟೆನ್ಸಸ್. ಬಟ್ ಎಕನಾಮಿಕ್ ಪವರ್ ದಟ್ ಡ್ರೈವ್ಸ್ ಇಟ್ ಈಸ್ ಇನ್ವಿಸಿಬಲ್ ಆ್ಯಂಡ್ ನಾಟ್ ಮೆಜರಬಲ್. ಸೊ ಇನ್ಇಕ್ವಾಲಿಟಿ
ಎರಡು ಭಾಗದಲ್ಲಿ. ಎಕನಾಮಿಕಲಿ ಮಾತಾಡ್ತಾ ಇದ್ದೀವಿ, ಇನ್ವಿಸಿಬಲ್ ಆಗಿರುವಂಥದ್ದು, ಇನ್ನು ವಿಸಿಬಲ್ ಆಗಿರುವಂಥದ್ದು ಬೇರೆದು. ಲೈಕ್ ದ ಫೋರ್ಸಸ್ ಆಫ್ ಗ್ರಾವಿಟಿ, ಪವರ್ ಇಸ್ ದ ಆರ್ಗನೈಸಿಂಗ್ ಪ್ರಿನ್ಸಿಪಲ್ ಆಫ್ ಇನ್ಇಕ್ವಾಲಿಟಿ, ಬಿ ಇಟ್ ಇನ್ಕಮ್ ಆರ್ ವೆಲ್ತ್, ಜೆಂಡರ್, ರೇಸ್, ರಿಲಿಜನ್ ಆ್ಯಂಡ್ ರೀಜನ್. Its effects are seen in a pervasive manner in all spheres, but the ways in which economic power pulls and tilts visible economic variables remain invisibly obscure. ಸೊ ಈ ಒಂದು ಪ್ಯಾಸೇಜಲ್ಲಿ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ವಿ. ಮೊದಲನೇ ಹಂತದಲ್ಲಿ ವಿಸಿಬಲ್ ಇನ್ಇಕ್ವಾಲಿಟಿ, ಎರಡನೇ ಹಂತದಲ್ಲಿ ಎಕನಾಮಿಕ್ ಪವರ್ ಯಾವುದು ಇನ್ಇಕ್ವಾಲಿಟಿಯನ್ನು ಡ್ರೈವ್ ಮಾಡುತ್ತದೆಯೋ ಅದು ಯಾರಿಗೂ ಕಾಣೋದಿಲ್ಲ ಅಂತಲೇ ಹೇಳ್ತಿದ್ದೀವಿ. ಫೋರ್ಸ್ ಆಫ್ ಗ್ರಾವಿಟಿ, ನಮ್ಗೆ ಹೇಗೆ ನಮ್ಮ ಭೂಮಿಗೆ ಗ್ರಾವಿಟಿಯ ಪವರ್ ಇದೆಯೋ ಆ ಒಂದು ಪವರ್ ಹೇಗೆ ದೇಶದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ಇನ್ಇಕ್ವಾಲಿಟಿಯನ್ನು ಇನ್ಕಮ್ ವೈಸ್ ಆಗಿರ್ಬೋದು, ವೆಲ್ತ್ ವೈಸ್ ಆಗಿರ್ಬೋದು, ಜೆಂಡರ್, ರೇಸ್, ರಿಲಿಜನ್ ಹಾಗೂ ರೀಜನ್ ಇವೆಲ್ಲದನ್ನು ಸಂಬಂಧಿಸಿ ಈ ಪ್ರಿನ್ಸಿಪಲ್ಸ್ಗಳ ಮೇಲೆ ಇನ್ಇಕ್ವಾಲಿಟಿ ಮುಂದೆ ಇದೆ. ಈ ಒಂದು ಇನ್ಇಕ್ವಾಲಿಟಿಯ ಎಫೆಕ್ಟ್ಸ್ ಏನಿದ್ದಾವೆ ಅವು ಎಲ್ಲ ಭಾಗಗಳಲ್ಲೂ ನಾವು ನೋಡಬಹುದು. ಹಾಗೆ ಎಕಾನಮಿಕ್ ಪವರ್ ತನಗೆ ಬೇಕಾದ ಹಾಗೆ ಅಥವಾ ತನ್ನ ಇಷ್ಟದಂತೆ ಈ ಒಂದು ವಿಸಿಬಲ್ ಎಕನಾಮಿಕ್ ವೇರಿಯಬಲ್ಸನ್ನು ಯಾವ ದಿಕ್ಕಿನಲ್ಲೂ ಸಹ ತಿರುಗಿಸಬಹುದು ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಸ್ಟ್ರಕ್ಚರ್ ರೆಡಿ ಆದಮೇಲೆ ಪ್ರಶ್ನೆ ನೋಡೋಣ. ಅಗೇನ್ ಆನ್ ದ ಬೇಸಿಸ್ ಆಫ್ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಮೊದಲನೇ ಅಸಂಪ್ಷನ್ ನೋಡೋಣ. ಎಕನಾಮಿಕ್ ಪವರ್ ಇಸ್ ದ ಓನ್ಲಿ ರೀಸನ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಇನ್ಇಕ್ವಾಲಿಟಿ ಇನ್ ಸೊಸೈಟಿ. ನಾನು ಮೇಲೆ ಹೇಳಿದೆ ಏನಂತ, ಅಗೇನ್ ಓನ್ಲಿ ಸಿಂಪಲ್ ಸ್ಟೇಟ್ಮೆಂಟ್ ಇದೆ. ಎಸ್, ಎಕಾನಮಿಕ್ ಪವರ್ ಡ್ರೈವ್ ಮಾಡುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಗೇನ್. ಓನ್ಲಿ ರೀಸನ್ ಅಲ್ಲ, ತಪ್ಪು. ಎರಡನೇದು, ಇನ್ಇಕ್ವಾಲಿಟಿ ಆಫ್ ಡಿಫರೆಂಟ್ ಕೈಂಡ್ಸ್, ಇನ್ಕಮ್, ವೆಲ್ತ್ ಎಕ್ಸೆಟ್ರಾ ರೀಇನ್ಫೋರ್ಸಸ್ ಪವರ್. ಇನ್ಇಕ್ವಾಲಿಟಿ ಆಫ್ ಡಿಫರೆಂಟ್ ಕೈಂಡ್, ಇನ್ಕಮ್, ವೆಲ್ತ್ ಎಕ್ಸೆಟ್ರಾ ರೀಇನ್ಫೋರ್ಸಸ್ ಪವರ್. ಸ್ಟೇಟ್ಮೆಂಟಲ್ಲಿ ಏನು ಓದಿದ್ವಿ? ಪವರ್ ಈಸ್ ದ ರೀಸನ್ ಫಾರ್ ಇನ್ಇಕ್ವಾಲಿಟೀಸ್ ಇನ್ ಡಿಫರೆಂಟ್ ಡೈಮೆನ್ಷನ್ಸ್. ಬಟ್ ಈ ಇನ್ಇಕ್ವಾಲಿಟೀಸಿಂದಾಗಿ ಪವರ್ ಬರ್ತಾ ಇಲ್ಲ, ಪವರ್ ಇರೋದ್ರಿಂದ ಈ ಇನ್ಇಕ್ವಾಲಿಟೀಸ್ ಹುಟ್ಕೊಂತ ಇದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಎರಡನೇದು ತಪ್ಪು. ಮೂರು, ಎಕನಾಮಿಕ್ ಪವರ್ ಕ್ಯಾನ್ ಬಿ ಅನಲೈಸ್ಡ್ ಮೋರ್ ಥ್ರೂ ಇಟ್ಸ್ ಎಫೆಕ್ಟ್ಸ್ ದ್ಯಾನ್ ಬೈ ಡೈರೆಕ್ಟ್ ಎಂಪರಿಕಲ್ ಮೆಥಡ್ಸ್. ಸೊ ಆರ್ಥಿಕ ಪವರ್ ಏನಿದೆ ಅದು ಎಫೆಕ್ಟಿಂದ ಗೊತ್ತಾಗುತ್ತೆ ಹೊರತು ಸ್ಟ್ಯಾಟಿಸ್ಟಿಕಲ್ ಅಥವಾ ಯಾವುದೇ ಒಂದು ವ್ಯಾಲ್ಯೂವಿಂದ ಗೊತ್ತಾಗಲ್ಲ. ಈಗ ಮನೆಯಲ್ಲಿ ಗಂಡು ಮಕ್ಕಳು ದುಡ್ಕೊಂಡು ಬರೋದ್ರಿಂದ ಜೆಂಡರ್ ಇನ್ಇಕ್ವಾಲಿಟಿ ನೋಡ್ತೀವಿ. ಸಮಾಜದಲ್ಲಿ ಗಂಡು ಮಕ್ಕಳು ಪೊಲಿಟಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಪೊಲಿಟಿಕಲ್ ಇನ್ಇಕ್ವಾಲಿಟಿ ನೋಡ್ತೀವಿ. ಕಾಸ್ಟಲ್ಲಿ ಆ ಒಂದು ಕಾಸ್ಟ್ ಬಿಸ್ನೆಸ್ ವೈಸ್ ಅಥವಾ ವೆಲ್ ಎಫ್ಲುಯೆಂಟ್ ಸೊಸೈಟಿಯಲ್ಲಿ ಇದ್ದರೆ ಕಾಸ್ಟ್ ಇನ್ಇಕ್ವಾಲಿಟಿ ನೋಡ್ತೀವಿ. ಸೊ ಇವೆಲ್ಲದನ್ನು ನೋಡಿದಾಗ ಎಕನಾಮಿಕ್ ಪವರ್ ಅನ್ನೋದು ಎಫೆಕ್ಟಿಂದ ಕಾಣುತ್ತದೆ ಹೊರತು ಅದ್ರ ಬಗ್ಗೆ ಡೈರೆಕ್ಟಾಗಿ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮೆಥಡ್ಸ್ ಅಥವಾ ವ್ಯಾಲ್ಯೂಸನ್ನು ತೆಗೆಯಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಅಸ್ಯೂಮ್ಷನ್ ಮಾಡ್ತಾ ಇರೋದು. ಎಸ್, ಇದು ನೋಡ್ತಾ ಇದ್ದೀವಿ. ಸಿ, ಎಕನಾಮಿಕ್ ವೇರಿಯಬಲ್ಸ್ ರಿಮೇನ್ ಇನ್ವಿಸಿಬಲಿ ಅಬ್ಸ್ಕ್ಯೂರ್. ಅದು ಎಲ್ಲೂ ಗೊತ್ತಾಗೋದೇ ಇಲ್ಲ, ಬಟ್ ಎಕನಾಮಿಕ್ ಪವರ್ ಪುಲ್ಸ್ ಇನ್ಇಕ್ವಾಲಿಟಿ. ಸೊ 3 ಸರಿ. ಸೊ 5ನೇ ಪ್ರಶ್ನೆಗೂ ಆನ್ಸರ್ ಬಿ, 3 ಓನ್ಲಿ. ಮುಂದಿನ ಪ್ಯಾರಾಗ್ರಾಫ್. ಈ ಒಂದು ಪ್ಯಾಸೇಜ್ನಲ್ಲಿ ಇವತ್ತಿನ ಸದ್ಯಕ್ಕೆ ಈ ಸಂಚಿಕೆಯ 2 ಕೊನೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡೋಣ. ಕ್ಲೈಮೇಟ್ ಚೇಂಜ್ ಮೇ ಆ್ಯಕ್ಚುಲಿ ಬೆನಿಫಿಟ್ ಸಮ್ ಪ್ಲಾಂಟ್ಸ್ ಬೈ ಲೆಂಥನಿಂಗ್ ಗ್ರೋಯಿಂಗ್ ಸೀಸನ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೊದಲನೇ ಸ್ಟೇಟ್ಮೆಂಟಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀವಿ. ಯಟ್ ಅದರ್ ಎಫೆಕ್ಟ್ಸ್ ಆಫ್ ವಾರ್ಮರ್ ವರ್ಲ್ಡ್ ಸಚ್ ಆಸ್ ಮೋರ್ ಪೆಸ್ಟ್, ಡ್ರಾಟ್ ಆ್ಯಂಡ್ ಫ್ಲಡ್ಡಿಂಗ್ ವಿಲ್ ಬಿ ಲೆಸ್ ಬೆನಿಂಗ್. ಈ ಮೀನಿಂಗ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಓಕೆ, how will the world adapt? Researchers project that by 2050, suitable croplands for 4 commodities, maize, potato, rice and wheat will shift. In some cases, pushing farmers to plant new crops. Some farmlands may benefit from warming, but others won't. Climate alone does not dictate yields. Political shifts, global demand, agricultural practices will influence how farms ಫೇರ್ ಇನ್ ದ ಫ್ಯೂಚರ್. ಸಿ, ಈ ಆರ್ಟಿಕಲ್ನಲ್ಲಿ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಯಾವ ರೀತಿ ಅಗ್ರಿಕಲ್ಚರ್ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆ ಈ ಪ್ಯಾಸೇಜಲ್ಲಿ ಈ ಒಂದು ಇನ್ಫ್ಲೂಯೆನ್ಸ್ ಅಥವಾ ಈ ಒಂದು ಲಾಜಿಕಲ್ ರೀಸನಿಂಗನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು.
6ನೇ ಪ್ರಶ್ನೆ ಮಾತಾಡ್ತಾ ಇರುವಂಥದ್ದನ್ನು ನೀವು ನೋಡಿದಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್. ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್ನ ಬಗ್ಗೆ. ರ್ಯಾಷನಲ್ ಅಂತಂದರೆ ಲಾಜಿಕಲಿ ಅದು ಕನೆಕ್ಟ್ ಆಗಬೇಕು ವಿತ್ ದ ರೀಸನ್ ವಾಟ್ ಯು ಆರ್ ಗಿವಿಂಗ್, ಅದೇ ಇನ್ಫರೆನ್ಸ್ ಅಂತಲೇ ಕರಿತೀವಿ. ಸೊ ಈ ಒಂದು ಪ್ರಶ್ನೆಯಲ್ಲಿ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್ನ ನೋಡೋಣ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್. ಫಾರ್ಮರ್ಸ್ ಹೂ ಮಾಡರ್ನೈಸ್ ದೇರ್ ಮೆಥಡ್ಸ್ ಆ್ಯಂಡ್ ಡೈವರ್ಸಿಫೈ ದೇರ್ ಫೀಲ್ಡ್ಸ್ ವಿಲ್ ಬಿ ಇನ್ ಅಡ್ವಾಂಟೇಜಿಯಸ್ ಪೊಸಿಷನ್ ಇನ್ ಫ್ಯೂಚರ್. ಇದನ್ನು ಸದ್ಯಕ್ಕೆ ವಿತ್ಹೋಲ್ಡಲ್ಲಿ ಇಡೋಣ. ಇದು ಸರಿನಾ ತಪ್ಪ ಅಂತ. ಅಂದರೆ ರೈತರು ಈಗ ಈ ಸ್ಟೇಟ್ಮೆಂಟ್ನ ಯಾಕೆ ವಿತ್ಹೋಲ್ಡಲ್ಲಿ ಇಡ್ತಾ ಇದ್ದೀವಿ ಅಂತಂದಾಗ, ಸಮ್ ಫಾರ್ಮ್ ಲ್ಯಾಂಡ್ಸ್ ಮೇ ಬೆನಿಫಿಟ್ ಫ್ರಮ್ ವಾರ್ಮಿಂಗ್ ಬಟ್ ನಾಟ್. ಕೆಲವೊಂದು ಸರಿ ಈ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್, ಪೊಲಿಟಿಕಲ್ ಶಿಫ್ಟ್, ಗ್ಲೋಬಲ್ ಡಿಮಾಂಡ್, ಇದು ಫಾರ್ಮ್ ಫೇರನ್ನು ಡಿಸೈಡ್ ಮಾಡುತ್ತದೆ. ಸೊ ಅದರಲ್ಲಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸು ಇದೆ. ಸೊ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸನ್ನು ಮಾಡರ್ನೈಸ್ ಮಾಡೋದ್ರಿಂದ, ಫೀಲ್ಡ್ಸನ್ನು ಡೈವರ್ಸ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಅಡ್ವಾಂಟೇಜಿಯಸ್ ಆಗಲಿದೆ ಅನ್ನುವಂಥದ್ದು ಲಾಜಿಕಲಿ ಸರಿ ಅನಿಸುವಂತಹ ಒಂದು ಸ್ಟೇಟ್ಮೆಂಟ್. ಕ್ಲೈಮೇಟ್ ಚೇಂಜ್ ವಿಲ್ ಅಡ್ವರ್ಸ್ಲಿ ಅಫೆಕ್ಟ್ ದ ಕ್ರಾಪ್ ಡೈವರ್ಸಿಟಿ. ಇಲ್ಲಿ ನಾವು ನೋಡಿದ್ವಿ ಕ್ಲೈಮೇಟ್ ಚೇಂಜ್ ಮೊದಲನೇ ಸ್ಟೇಟ್ಮೆಂಟು ಪಾಸಿಟಿವ್ ಮಾತಾಡ್ತಿದ್ದೀವಿ, ಎರಡನೇ ಸ್ಟೇಟ್ಮೆಂಟ್ ನೆಗೆಟಿವ್ ಮಾತಾಡ್ತಿದ್ದೀವಿ ಮತ್ತೆ. ಸೊ ಕೆಲವೊಂದು ಸರಿ ಪಾಸಿಟಿವ್ನೂ ಇದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ಅಂತೂ ಅಲ್ವೇ ಅಲ್ಲ. ಶಿಫ್ಟಿಂಗ್ ಮೇಜರ್ ಕ್ರಾಪ್ಸ್ ಟು ನ್ಯೂ ಕ್ರಾಪ್ ಲ್ಯಾಂಡ್ಸ್ ವಿಲ್ ಲೀಡ್ ಟು ಗ್ರೇಟ್ ಇನ್ಕ್ರೀಸ್ ಇನ್ ಟೋಟಲ್ ಏರಿಯಾ ಅಂಡರ್ ಕಲ್ಟಿವೇಷನ್ ಆ್ಯಂಡ್ ದಸ್ ಆ್ಯನ್ ಇನ್ಕ್ರೀಸ್ ಇನ್ ಓವರ್ ಆಲ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇಲ್ಲಿ ಶಿಫ್ಟಿಂಗ್ ಇನ್ ಅಗ್ರಿಕಲ್ಚರಲ್ ಅಥವಾ ಶಿಫ್ಟಿಂಗ್ ಇನ್ ಕ್ರಾಪ್ ಲ್ಯಾಂಡ್ಸ್ ಹೇಳ್ತಾ ಇರುವಂಥದ್ದು ನೆಗೆಟಿವ್ ಪರ್ಸ್ಪೆಕ್ಷನಲ್ಲಿ. ಯಾಕಂದರೆ ಈ ಒಂದು ಕ್ರಾಪ್ ಲ್ಯಾಂಡ್ ಅಥವಾ 2050 ವರ್ಷದೊತ್ತಿಗೆ ಈ ಒಂದು ಕಮಾಡಿಟೀಸಲ್ಲಿ ಶಿಫ್ಟನ್ನು ಕಾಣ್ತೀವಿ. ಯಾಕಂದರೆ ಇವುಗಳಿಂದ ಲಾಭವನ್ನು ರೈತರು ಪಡೆಯಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಗೆ ಬರೀತಾರೆ. ಯಾಕಂದರೆ ಗ್ಲೋಬಲ್ ವಾರ್ಮಿಂಗಿಂದ ಅಂಥೇಳಿ. ಸೊ ಶಿಫ್ಟು ಪಾಸಿಟಿವ್ ಇಲ್ಲ, ನೆಗೆಟಿವ್ ಇರೋದ್ರಿಂದ ಇದು ಸರಿಯಾಗಲು ಸಾಧ್ಯನೇ ಇಲ್ಲ. ಮೂರನೇದು, ಕ್ಲೈಮೇಟ್ ಚೇಂಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಅಗ್ರಿಕಲ್ಚರ್ ಎಕಾನಮಿ ಇನ್ ದ ಫ್ಯೂಚರ್. ಮತ್ತೆ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಇದೊಂದೇ ಅಲ್ಲ, ಕ್ಲೈಮೇಟ್ ಚೇಂಜಿನ ಜೊತೆಯಲ್ಲಿ ನೀರು ಇದೆ, ಫರ್ಟಿಲೈಸರು ಇದೆ, ಏನು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಮಾಡ್ತಿದ್ದೀವಿ ಅವು ಬರ್ತವೆ. ಬರೀ ಇದೊಂದೇ ಕಾರಣ ಅಥವಾ ಇದರಿಂದನೇ ಆಗಲಿದೆ ಅನ್ನುವಂಥದ್ದು ಈ ಪ್ಯಾಸೇಜಲ್ಲೂ ಎಲ್ಲೂ ಹೇಳ್ತಾ ಇಲ್ಲ ಆ ಸ್ಟೇಟ್ಮೆಂಟನ್ನು. ಸೊ ಇದು ತಪ್ಪು. ಸೊ ಇದಕ್ಕೆ ಸರಿಯಾದ ಉತ್ತರ 6A. ಫಾರ್ಮರ್ಸ್ ಹೂ ಮಾಡರ್ನೈಸ್ ದೇರ್ ಮೆಥಡ್ಸ್ ಆ್ಯಂಡ್ ಡೈವರ್ಸಿಫೈ ದೇರ್ ಫೀಲ್ಡ್ಸ್ ವಿಲ್ ಬಿ ಇನ್ ಅನ್ ಅಡ್ವಾಂಟೇಜಿಯಸ್ ಪೊಸಿಷನ್ ಇನ್ ಫ್ಯೂಚರ್. ನೆಕ್ಸ್ಟ್, ಇವತ್ತಿನ ಕೊನೆಯ ಪ್ಯಾಸೇಜ್. ಎ ಬ್ಯಾಟ್ಸ್ ವಿಂಗ್ಸ್ ಮೇ ಲುಕ್ ಲೈಕ್ ಶೀಟ್ ಆಫ್ ಸ್ಕಿನ್ ಬಟ್ ಅಂಡರ್ನೀತ್ ಎ ಬ್ಯಾಟ್ ಹ್ಯಾಸ್ ಸೇಮ್ 5 fingers ಆಸ್ ಆನ್ orangutan or human, as well as wrist connected to the same cluster of wrist bones connected to the same long bones of the arm. What can be more curious than the hand of a man formed from grasping, that of a mole for digging, the leg of the horse, the paddle of the porpoise, and the wing of the bat should all be constructed on the same pattern. ಈ ಪ್ರಶ್ನೆ ನೋಡಿದ ಕೂಡಲೇ ಮೊದಲನೇದಾಗಿ ಇಲ್ಲಿ ಬ್ಯಾಟ್ಸ್ನ ವಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಬಾವಲಿಗಳು. ಆ ವಿಂಗ್ಸು ನೋಡೋಕ್ಕೆ ಚರ್ಮದ ಹಾಗೆ ಇರ್ತವೆ. ಆ ಚರ್ಮದ ಕೆಳಗಡೆ 5 ಬೆರಳುಗಳಿದ್ದಾವೆ ಬ್ಯಾಟಿಗೂ, ಮನುಷ್ಯನ ಹಾಗೆ. ಆ 5 ಬೆರಳುಗಳು ವ್ರಿಸ್ಟ್ ಅಂದರೆ ಇರುವಂತಹ ಏನು ವ್ರಿಸ್ಟ್ ಇದೆಯೋ ಆ ಬೋನ್ಸಿಂದ ಕನೆಕ್ಟೆಡ್ ಆಗಿದ್ದಾವೆ. ಆ ವ್ರಿಸ್ಟು ಮತ್ತು ಆರ್ಮ್ ಕೈಗೆ ಕನೆಕ್ಟೆಡ್ ಇದೆ. ಇದು ಮನುಷ್ಯನ ಕೈ ಇದ್ದ ಹಾಗೆ ಇದೆ ಅಂತ ಹೇಳಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಮೋಲ್ ಫಾರ್ ಡಿಗ್ಗಿಂಗ್, ಎ ಲೆಗ್ ಆಫ್ ದ ಹಾರ್ಸ್, ಪ್ಯಾಡಲ್ ಆಫ್ ದ ಪಾರ್ಪಾಯ್ಸ್ ಅಂದರೆ ಒಂದು ಮೀನಿದು. ಸೊ ಆ್ಯಂಡ್ ವಿಂಗ್ ಆಫ್ ದ ಬ್ಯಾಟ್ ಶುಡ್ ಆಲ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಸೇಮ್ ಪ್ಯಾಟರ್ನ್. ಸೊ ಇವೆಲ್ಲವೂ ಒಟ್ಟು ಹೇಳ್ತಾ ಇರುವಂಥದ್ದು ಮನುಷ್ಯನಿಗೆ ರಿಸೆಂಬ್ಲೆನ್ಸ್ ಈ ಪ್ರಾಣಿಗಳಲ್ಲೂ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈಗ ಮೋಸ್ಟ್ ಲಾಜಿಕಲ್ ಸೈಂಟಿಫಿಕ್ ಅಂತ ಹೇಳ್ತಾ ಇದ್ದಾರೆ ರ್ಯಾಷನಲ್ ಇಂಟರ್ಫರೆನ್ಸ್. ಸೈಂಟಿಫಿಕ್ ಕ್ವಶನಲ್ಲೇ ಕ್ಲಿಯರ್ ಆಗಿದೆ. ಸೈಂಟಿಫಿಕ್ ಸ್ಟೇಟ್ಮೆಂಟನ್ನು ಅಥವಾ ಸೈಂಟಿಫಿಕ್ ಇನ್ಫರೆನ್ಸನ್ನು ನೀವು ಹುಡುಕಬೇಕು. ಸೊ ಈ ಎಲ್ಲ ಪ್ರಾಣಿಗಳಲ್ಲೂ ಕಾಮನಾಲಿಟಿಯನ್ನು ನಾವು ಕಾಣ್ತಾ ಇರೋದಕ್ಕೆ ಕಾರಣವೇನು ಅನ್ನುವಂಥದ್ದು ಲಾಜಿಕಲ್ ಇಂಟರ್ಫರೆನ್ಸ್. ಪ್ರಶ್ನೆ ಕ್ಲಿಯರ್ ಆಗಿದೆ. ನಿಮಗೆ ಈ ಪ್ರಾಣಿಗಳ ಬಗ್ಗೆ ಗೊತ್ತೂ ಇಲ್ಲ ಅಂತಲೂ ಇಟ್ಕೊಳ್ಳಿ. ಕೊನೆ ಸ್ಟೇಟ್ಮೆಂಟಲ್ಲೇ ಹೇಳ್ಬೋದು ಶುಡ್ ಆಲ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಸೇಮ್ ಪ್ಯಾಟರ್ನ್. ಸೊ ಎಲ್ಲ ಪ್ರಾಣಿಗಳಲ್ಲೂ ಇರುವಂತಹ ಏನು ಕಾಮನಾಲಿಟಿ ಇದೆ ಅವೆಲ್ಲವೂ ಸಮಕರವಾಗಿದ್ದಾವ
ಅಥವಾ ಎಲ್ಲರೂ ಒಂದೇ ಇದಕ್ಕೆ ಸೇರಿದವರಾ ಅನ್ನುವಂತಹ ಪ್ರಶ್ನೆ. ಸೊ ಡಿಫ್ರೆಂಟ್ ಸ್ಪೀಶೀಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಆಫ್ ಹ್ಯಾಂಡ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದರೆ ಏನು? ಬಯೋಡೈವರ್ಸಿಟಿ ನಮ್ಮ ಭೂಮಿಯ ಮೇಲೆ ಇರುವಂತಹ ಬೇರೆ ಬೇರೆ ವೆರೈಟಿ ಆಫ್ ಲೈಫ್ ಎಲ್ಲವೂ, ಗಿರ, ಮರ, ಅಕ್ವಾಟಿಕ್ ಆ್ಯನಿಮಲ್ಸ್, ಪ್ರಾಣಿಗಳು, ಕಾರ್ನಿವೋರಸ್, ಆಮ್ನಿವೋರಸ್, ಎಲ್ಲ ರೀತಿಯ ಪ್ರಜಾತಿಗಳು ಸೇರ್ಕೊಂಡಾಗುವಂಥದ್ದು ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂತೂ ಅಲ್ವೇ ಅಲ್ಲ ಇದಕ್ಕೆ ಕಾರಣ, ತಪ್ಪು. ಲಿಮ್ಸ್ ಬೀಯಿಂಗ್ ಯೂಸ್ಡ್ ಬೈ ಡಿಫ್ರೆಂಟ್ ಸ್ಪೀಶೀಸ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಗೇನ್ ಬಯೋಡೈವರ್ಸಿಟಿ. ಮತ್ತೆ ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಪ್ರಜಾತಿಗಳಲ್ಲಿ ಇರುವಂತಹ ಕಾಮನಾಲಿಟಿ ಅಥವಾ ಕೈಗಳು ಯಾಕೆ ಸೇಮ್ ಇದ್ದಾವೆ ಅನ್ನುವಂಥದ್ದನ್ನು ಬಯೋಡೈವರ್ಸಿಟಿ ಜಸ್ಟಿಫೈ ಮಾಡಲು ಸಾಧ್ಯವಿಲ್ಲ. ಸೈನ್ಸ್ ಒಂಚೂರು ನೀವು ಕಲ್ತಿದ್ರೆ, ಮ್ಯಾನ್ ಆ್ಯಂಡ್ ಅಫೋರ್ಮೆನ್ಷನ್ಡ್ ಆನಿಮಲ್ಸ್ ಹ್ಯಾವಿಂಗ್ ಸಿಮಿಲರ್ ಪ್ಯಾಟರ್ನ್ ಆಫ್ ಲಿಮ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೋ ಇನ್ಸಿಡೆನ್ಸ್ ಇನ್ ಎವಲ್ಯೂಷನ್. ಎವಲ್ಯೂಷನಲ್ಲಿ ಯಾವತ್ತು ಕೋ ಇನ್ಸಿಡೆನ್ಸ್ ಇರೋದಿಲ್ಲ. ಎವಲ್ಯೂಷನ್ ಇದೆ, ಬಟ್ ಕೋ ಇನ್ಸಿಡೆನ್ಸ್ ಇನ್ ಎವಲ್ಯೂಷನ್ ಯಾಕಿರುತ್ತೆ? ತಪ್ಪು. ಮ್ಯಾನ್ ಆ್ಯಂಡ್ ಅಫೋರ್ಮೆನ್ಷನ್ಡ್ ಆ್ಯನಿಮಲ್ಸ್ ಹ್ಯಾವ್ ಎ ಶೇರ್ಡ್ ಎವಲ್ಯೂಷನರಿ ಹಿಸ್ಟ್ರಿ. ಸೊ ಈ ಎಲ್ಲ ಪ್ರಜಾತಿಗಳಲ್ಲಿ ಕಾಮನಾಲಿಟಿ ಕಾಣಲು ಕಾರಣವಾಗ್ತಾ ಇರುವಂಥದ್ದು ಇವು ಎಲ್ಲವೂ ಎವಲ್ಯೂಷನರಿ ಹಿಸ್ಟ್ರಿಯನ್ನು ಶೇರ್ ಮಾಡ್ಕೊಂಡಿದ್ವು. ಅದಕ್ಕೋಸ್ಕರ ಇವುಗಳಲ್ಲಿ ನಾವು ಕಾಮನಾಲಿಟಿಯನ್ನು ಕಾಣ್ತಾ ಇದ್ದೀವಿ ಹೊರತು ಯಾವುದು ಕೋ ಇನ್ಸಿಡೆನ್ಸ್. ಸೈನ್ಸಲ್ಲಿ ಯಾವತ್ತು ಕೋ ಇನ್ಸಿಡೆನ್ಸ್ ಇರಲ್ಲ. ಸೈನ್ಸಲ್ಲಿ ಯಾವಾಗಲೂ ಫ್ಯಾಕ್ಟ್ಸ್ ಇರುತ್ತೆ, ಗೆಸ್ ಇರಲ್ಲ, ಪ್ರೂಫ್ ಇರುತ್ತೆ. ದಟ್ ಈಸ್ ಸೈನ್ಸ್. ಸೊ ಈ ಒಂದು ಕ್ಲಾರಿಟಿಯಿಂದ ನಾವು ಸೈಂಟಿಫಿಕ್ ಆ್ಯಂಡ್ ಲಾಜಿಕಲ್ ಇನ್ಫರೆನ್ಸನ್ನು ತಗೋಬೇಕು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಇದು ಇವತ್ತಿನ ಸಂಚಿಕೆ. ಇವತ್ತಿನ ಮೊದಲನೇ ಹಂತದಲ್ಲಿ ಮಾಡಿದಂತಹ 7 ಪ್ಯಾಸೇಜಸ್ಸಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತಂದರೆ 2019 CSAT ಪೇಪರನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ಇವತ್ತು ಸಾಲ್ವ್ ಮಾಡಿದ ಪ್ರಶ್ನೆಗಳನ್ನು ನೀವು ಒಂದು ಸರಿ ಟ್ರೈ ಮಾಡಿ. ಅದ್ರ ಜೊತೆಯಲ್ಲಿ ಉಳಿದಂತಹ ಪ್ಯಾಸೇಜಸ್ಗಳನ್ನು ನೀವು ಸಾಲ್ವ್ ಮಾಡಿಬಿಟ್ಟು ಈ ಸೀರೀಸನ್ನು ದಿನ ನೋಡೋದ್ರಿಂದ ಎಲ್ಲಿ ನೀವು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ, ಆ ಮಿಸ್ಟೇಕ್ಸ್ಗಳು ಅದಕ್ಕೆ ಕಾರಣಗಳೇನು, ಮತ್ತು ನಿಮಗೆ ಏನಾದರೂ ಕ್ವೆಶನ್ಸ್ಗಳು ಆ ಪ್ಯಾಸೇಜಿಗೆ ಸಂಬಂಧಿಸಿದಂತೆ ಬಂದಿದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಅವುಗಳನ್ನು ಮಾಡಬಹುದು. ಆವಾಗ ಮಾತ್ರ ನಿಮ್ಮಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬರಲು ಸಾಧ್ಯವಾಗುತ್ತದೆ. ಈ ಎಕ್ಸಾಮಿನೇಷನಿಗೆ ಬೇಕಾಗಿರುವಂತಹದ್ದು ಯಾವುದೋ ಔಟ್ ಆಫ್ ದ ಬಾಕ್ಸ್ ಸ್ಕಿಲ್, ಔಟ್ ಆಫ್ ದ ಬಾಕ್ಸ್ ನಾಲೆಜ್ ಅಲ್ಲ. ಬೇಕಾಗಿರುವಂಥದ್ದು 3: ಪೇಷನ್ಸ್, ಪರ್ಸಿಸ್ಟೆನ್ಸ್ ಮತ್ತು ಡೆಡಿಕೇಶನ್. ಈ 3 ಇದ್ದರೆ ಯಾವ ವ್ಯಕ್ತಿಯೂ ಸಹ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಲು ಸಾಧ್ಯವಿದೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಹಿಂದಿನ ವರ್ಷಗಳ ರಿಸಲ್ಟ್ಸ್ಗಳನ್ನು ನೋಡಿದರೂ ನಾವು ಹೇಳಬಹುದು. ಸೊ ಇದು ಇವತ್ತಿನ CSAT ಮ್ಯಾರಥಾನ್ ಸೀರೀಸ್ನ ಮೊದಲನೇ ಭಾಗ. 2ನೇ ಭಾಗದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.